ಅಧ್ಯಕ್ಷತೆಯನ್ನು ಏನು ಶ್ರೀ ಮಾರುತಿ ಗಾರ್ಮೆಂಟ್ಸಿನ ಮಾಲೀಕರಾದಂಥ ಶ್ರೀಮತಿ ಜಗದಂಬಾ ಸಂಪತ್ ಕುಮಾರ್ ಅವರು ತಾವು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತ ಮಾಡೋಣ. ಅದೇ ರೀತಿಯಾಗಿ ಇನ್ನೊಬ್ಬ ನಮ್ಮ ಹೆಸರಾಂತ ಸಾರ್ವಜನಿಕ ಆಸ್ಪತ್ರೆಯ ಹೆರಿಗೆ ಸ್ತ್ರೀರೋಗ ತಜ್ಞರಾದಂಥ ಅವರಿಗೆ ಬಡವರ ತಾಯಿ ಎಂದೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಶ್ರೀಮತಿ ಸವಿತಾ ಮೇಡಮ್ರವರು ಅವರು ಕೂಡ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೂ ಇನ್ನೊಬ್ಬ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ನಗರ ಠಾಣೆಯ PSI ಆದಂಥ ಶ್ರೀಪತಿ ಗಿನ್ನಿಸ್ರವರು ಕೂಡ ವೇದಿಕೆಗೆ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಮತ್ತು ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ರುದ್ರಗೌಡರು ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಮತ್ತು ಇನ್ನೊಬ್ಬ ಆತ್ಮೀಯ ಸ್ನೇಹಿತರು ಆಧ್ಯಾತ್ಮಿಕ ಚಿಂತಕರು ವಕೀಲರಾದಂಥ ವೀರೇಶ್ ಅಡ್ಜಣ್ಣವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ, ಮತ್ತು ನಮ್ಮ ಇನ್ನೊಬ್ಬ ಈ ಕಾರ್ಯಕ್ರಮದ ನಿಯೋಜಕರು ಆತ್ಮೀಯರಾದಂಥ ಕರ್ನಾಟಕ ನವನಿರ್ಮಾಣ ಸೇನೆಯ ಕನ್ನಡ ಪರ ಹೋರಾಟಗಾರರು ಆದಂಥ ಎಕ್ಕೆಗುಂದಿ HP ರುದ್ರಗೌಡರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಮತ್ತು ಈ ಒಂದು ನಮ್ಮ ಇನ್ನೊಬ್ಬ ನಗರ ಠಾಣೆಯ PSI ಆದಂಥ ವಿಜಯಕುಮಾರ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ, ಜೋರಾದ ಚಪ್ಪಾಳೆ ಅವ್ರು ನಾಚ್ತಾ ಇದಾರ. ಕರೀತಾವ್ರಿ ಒಬ್ಬೊಬ್ಬರಿಗೆ. ಈ ಕಡೆ ಬರ್ರಿ ಇಲ್ಲಿ. ಮತ್ತು ನಮ್ಮ ನಿಮ್ಮೆಲ್ಲರ ಏನು ರಾಣೆಬೆನ್ನೂರು, ಮೆಲೆಬೆನ್ನೂರು, ಹರಿಹರದಲ್ಲಿ ಒಂದು 350 ಕುಟುಂಬಗಳಿಗೆ ಆಸರೆ ದೀಪ ಆಗಿರ್ತಕ್ಕಂಥ ನಮ್ಮ ಏನು ಮಾರುತಿ ಗಾರ್ಮೆಂಟ್ಸಿನ ಮಾಲೀಕರಾದಂಥ ಸಂಪತ್ರವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ನೋಡ್ರಿ. ಅವರಿಗಾದ್ರೆ ಎಷ್ಟು ಜೋರಾದ ಚಪ್ಪಾಳೆ ತರ್ತೀರಿ. ಈ ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಮೇಘ ಶಾರದಾ ವಾಣಿಶ್ರೀ ಇವರಿಂದ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾದಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಣಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಗಾನಚತುರಾಯ ಗಾನಪ್ರಾಣಾಯ ಗಾನಾಂತರಾತ್ಮನೇ ಗಾನೋಸುಖಾಯ ಗಾನಮತ್ತಾಯ ಗಾನೋಸುಖಮನಸೇ ಗುರುಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ ಗುರುವಿಕ್ರಮಾಯ ಗುಹ್ಯಪ್ರವರಾಯ ಗುರವೇ ಗುಣಗುರವೇ ಗುರುದೈತ್ಯದಲಕ್ಷೇತ್ರೇ ಗುರುಧರ್ಮ ಸದಾರಾಧ್ಯಾಯ ಗುರುಪುತ್ರ ಪರಿತ್ರಾತ್ರೇ ಗುರುಪಾಖಂಡ ಕಂಡಕಾಯ ಗೀತಪ್ರವರಾಯ ಗೀತ್ರಪ್ರವರಾಯ ಗೀತಗೋತ್ರಾಯ ಧೀಮಹಿ ಗೂಢಗುಲ್ಫಾಯ ಗಂಧಮತ್ತಾಯ ಭೋಜಯಪ್ರದಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಣಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ. ಮೇಘ ಶಾರದಾ ವಾಣಿಶ್ರೀ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಮ್ಮ ಮಾರುತಿ ಗಾರ್ಮೆಂಟ್ಸ್
ಒಂದು ಆಶ್ರಯದಲ್ಲಿ ಈ ದಿನ ಮಾರ್ಚ್ 8 ಏನೊಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡಬೇಕು ಅಂತ ಚರ್ಚೆ ಮಾಡಿದಂಥ ಸಮಯದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ಅದ್ಭುತವಾಗಿ ಒಂದು ಆರೋಗ್ಯದ ಬಗ್ಗೆ ಇರ್ಬೋದು ಮತ್ತು ಅನೇಕ ಮಹಿಳೆಯರಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಆರೋಗ್ಯದ ಬಗ್ಗೆ ಒಳ್ಳೆ ವೈದ್ಯ ಅಧಿಕಾರಿಯನ್ನು ಕರೆಸಿ ಒಂದು ಸಲಹೆಯನ್ನು ಕೊಡಿಸೋಣ ಅಂತ ಒಂದು ತೀರ್ಮಾನ ಮಾಡಿದಂಥ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅನ್ನೋ ಒಂದು ಇದರಲ್ಲಿ ನಮ್ಮ ಜಿಲ್ಲೆಯ ಬಡವರ ಬಂಧು ಬಡವರ ತಾಯಿ ಎಂದು ಹೆಸರಾಗಿರುವಂಥ ನಿಮ್ಮೆಲ್ಲರ ಯಾವತ್ತಿಗೂ ನಾವು ಹೇಳ್ತಾ ಇರ್ತೇವೆ, ನಮಗೆ ಅಕ್ಕ ನೀವು ಅಕ್ಕ ಇದ್ದಂಗೆ ಅಕ್ಕ, ನಾವು ಯಾವ ಮಾತಾಡಿದ್ರು ಅಕ್ಕ ಅಂತಾರೆ, ಸವಿತಕ್ಕ ಅಂತೇವೆ. ಅಂಥ ಒಂದು ಅದ್ಭುತ ವ್ಯಕ್ತಿ ನಮ್ಮ ತಾಲೂಕು ಜನರಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಯಲ್ಲಿ ಯಾವಾಗೂ ಸಹ ಅವ್ರ ಮನೆಗೆ ಹೆಂಗಿರ್ತಾರೆ ಗೊತ್ತಿಲ್ಲ, ನಮಗೆ ಭಾಳ ನಮ್ಮ ಜೊತೆಯಲ್ಲಿ ಅನ್ಯೋನ್ಯವಾಗಿ ಒಂದು ತಮ್ಮನ ಥರ ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ಅಂಥ ಒಂದು ವ್ಯಕ್ತಿ ನಮ್ಮ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬರಬೇಕು. ನಮ್ಮ ಹೆಣ್ಣುಮಕ್ಕಳಿಗೆ ನೀವು ಮಾರ್ಗದರ್ಶನ ಸಲಹೆ ಆರೋಗ್ಯದ ಬಗ್ಗೆ ಕೊಡಬೇಕು ಅಂತ ಕೇಳಿಕೊಂಡಾಗ ಸಂಪೂರ್ಣವಾಗಿ ಮನಸ್ಪೂರ್ವಕವಾಗಿ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆ ಮಾರುತಿ ಗಾರ್ಮೆಂಟ್ಸ್ ಮಾಲೀಕರು ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಏನು ಒಂದು 500-600 ಜನಕ್ಕೆ ಕೆಲಸವನ್ನು ಕೊಟ್ಟಿದ್ದಾರೆ. ಆಳಾಗಿ ದುಡಿ ಅರಸನಾಗಿ ಬದುಕು ಅನ್ನುವ ತತ್ವದ ಅಡಿಯಲ್ಲಿ ನಿಮಗೆಲ್ಲರಿಗೂ ಏನು ಕೆಲಸ ಕೊಟ್ಟಿದ್ದಾರೆ. ಕೆಲಸ ಕೊಟ್ಟವರೇ ತಾಯಿ ಇದ್ದಾಗೆ ಊಟಕ್ಕೆ ತಟ್ಟಿ ಯಾರು ಕೊಡ್ತಾರೋ ಆ ತಟ್ಟಿಯನ್ನು ಮರಿಬಾರ್ದು. ಆ ತಟ್ಟಿಯನ್ನು ಮರೆತರೆ ಭಾಳ ಇದಾಗುತ್ತೆ. ಹಂಗಾಗಿ ಅವರು ಸಹ ಜಗದಾಂಬ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಳ್ಬೇಕು ಅಂದಾಗ ಮನಸ್ಪೂರ್ವಕವಾಗಿ ಒಪ್ಪಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀಪತಿ ಗಿಲ್ ಸಾಹೇಬರು ಅವರು ಸಹ ನೀವು ಬರಬೇಕು ಸರ್, ಬಂದು ನಮ್ಮ ಅರಿವಿನ ಬಗ್ಗೆ ಕಾನೂನಿನ ಅರಿವಿನ ಬಗ್ಗೆ ಇರ್ಬೋದು ಮತ್ತು ಸಂಚಾರದ ಬಗ್ಗೆ ಇರಬೇಕು, ನಮಗೆ ಮಾಹಿತಿ ಕೊಡಲೇಬೇಕು ಅಂತ ಕೇಳ್ಕೊಂಡಂಥ ಸಮಯದಲ್ಲಿ ಅವರು ಮನಸ್ಪೂರ್ವಕವಾಗಿ ಒಪ್ಪಿ ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಮಾಜಿ ಅಧ್ಯಕ್ಷರು ಖ್ಯಾತಿ ವಕೀಲರು ನಿಮ್ಮೆಲ್ಲರ ಒಟ್ನಾಡಿಗಳಾಗಿರುವಂಥ ರುದ್ರೇಗೌಡರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಆಗಿರುವಂಥ ವೀರೇಶ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂಥ ಸಂಪತ್ ಕುಮಾರ್ ಅವರು ಒಂದು ಹೇಳ್ತಾ ಇರ್ತಾರೆ, ನನಗೆ ಮಾತಾಡೋಕ್ಕೆ ಬರಲ್ಲ ಅಂತ. ಅವರು ತತ್ವ ಏನಪ್ಪ ಅಂದರೆ ಆಳಾಗಿ ದುಡಿ ಅರಸನಾಗಿ ಬದುಕು ಎಂಬ ತತ್ವದ ಅಡಿಯಲ್ಲಿ ಅವ್ರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ವಿಜಯಕುಮಾರ್ ಸರ್ ಸಬ್ ಇನ್ಸ್ಪೆಕ್ಟರ್ ಅವರು ಯಾವತ್ತಿಗೂ ಮಾತು ಕಮ್ಮಿ ಕೆಲಸ ಜಾಸ್ತಿ, ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಮಾತು ಕಮ್ಮಿ ಆಡಿದ್ರು ಕೂಡ ನಮಗೆಲ್ಲರಿಗೂ ಹಿರಿಯರು ಚಿರಪರಿಚಿತರು ಮಾರ್ಗದರ್ಶಕರಾಗಿರುವಂಥ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಅಂತಂದು ಕರಿತೇವೆ. ಆ ಕೇಂದ್ರ ಬಿಂದು ಎಲ್ಲರೂ ನೀವು ಆ ಕೇಂದ್ರ ಬಿಂದು ಆಗ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ಮಾರುತಿ ಗಾರ್ಮೆಂಟ್ಸ್ ಮಾಲೀಕರ ಪರವಾಗಿ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿಯಾಗಿ ಇಲ್ಲಿರುವಂಥ ಎಲ್ಲ ಮ್ಯಾನೇಜರ್ಗಳಿಗೂ ಎಲ್ಲ ಏನು ನಮ್ಮ ಹಿಂದೆ ಮುಂದೆ ಇದ್ದೀರಿ ಅವ್ರಿಗೆಲ್ಲರಿಗೂ ಸಹ ಮಾರುತಿಯ ಗಾರ್ಮೆಂಟ್ಸಿನ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಕ್ಷತ್ರ ಟಿವಿಯ ಮಾಲೀಕರಿಗೂ ಮತ್ತು ಸಂಪಾದಕರಿಗೂ ಸಹ ಮಾರುತಿ ಗಾರ್ಮೆಂಟ್ಸು ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಏನೇ ಒಂದು ನಾವು ಪಟ್ಟಂಥ ಕಷ್ಟಕ್ಕೆ ಫಲ ಸಿಗಬೇಕು ಅಂತಂದರೆ ಅದು 4 ಜನಕ್ಕೆ ಗೊತ್ತಾಗಬೇಕು ಅಂದರೆ ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ಮೀಡಿಯಾ ಮಾಧ್ಯಮ ಭಾಳ ಮುಖ್ಯ ಆಗಿರುತ್ತೆ. ಆದ್ದರಿಂದ ನಮ್ಮ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ. ಅವ್ರಿಗೂ ನಮ್ಮ ಮಾರುತಿ ಗಾರ್ಮೆಂಟ್ಸಿನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಸಂತೋಷ್ ಇರ್ಬೋದು ಎಲ್ಲ ಇದ್ದಾರೆ, ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ನಾನು ಸ್ವಾಗತ ಬಯಸಿ ನಾನು ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಅತಿಥಿ ಮಹೋದಯರನ್ನು ಸ್ವಾಗತಿಸಿದ ನಮ್ಮ ಆತ್ಮೀಯರಾದಂಥ HP ರುದ್ರಗೌಡರಿಗೆ ಅವರು ಕೂಡ ನಾವು ಸ್ವಾಗತ ಮಾಡುತ್ತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಏನು ಮುಂದಿನ ಕಾರ್ಯಕ್ರಮ
ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತೇವೆ. ಆದರೆ ಇಲ್ಲಿ ಬದಲಾವಣೆ ಆಗಿದೆ. ಕಾರಣ ಇಷ್ಟೇ ನೋಡ್ರಿ, 10 ಗಂಟೆಗೆ ಎಷ್ಟು ಬಿಸಿಲಾಗ್ತದೆ. ನಮ್ಮ ಪರಿಸರ ಹಾಳಾಗೋದ್ರಿಂದ, ಏನು ನಮ್ಮ ಕಾಡುಗಳು ನಾಶ ಆಗೋದ್ರಿಂದ ಹಾಳಾಗ್ತದೆ. ಆ ಪರಿಸರ ಉಳಿಬೇಕು, ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ದಿನ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡ್ತೇವೆ. ಎಲ್ಲ ವೇದಿಕೆ ಇರ್ತಕ್ಕಂಥ ಅತಿಥಿ ಮತ್ತು ಗಣ್ಯರು ಈ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ವಿರೂಪಾಕ್ಷ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ಎಲ್ಲ ಗಣ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಗಾರ್ಮೆಂಟ್ಸಿನ ಒಂದು ನಡೆದು ಬಂದ ದಾರಿಯನ್ನು ನಮ್ಮ ವಿಜಯಕುಮಾರ್ ಅವರನ್ನು ಅನಿಸಿಕೆ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿಗಳಿಗೂ ನಮಸ್ಕಾರ. ನನ್ನ ಪರಿಚಯ ಆಮೇಲೆ ಮಾಡ್ಕೊತೀನಿ. ಮೊದಲು ವಿಶ್ವ ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡ್ತೀನಿ. 1908ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಗಾರ್ಮೆಂಟ್ಸ್ ನೌಕರ ಮುಷ್ಕರಕ್ಕೋಸ್ಕರ ಆರಂಭವಾದ ದಿನ ಮಹಿಳಾ ದಿನಾಚರಣೆ. ನ್ಯೂಯಾರ್ಕಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರಾಷ್ಟ್ರೀಯ ದಿನವಾಗಿ ಅಮೇರಿಕದಲ್ಲಿ ಆಚರಿಸ್ತಾರೆ. ಫೆಬ್ರವರಿ 28, 1909ರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಮಹಿಳಾ ದಿನಾಚರಣೆನ. 1945ರಲ್ಲಿ ವಿಶ್ವ ಮಹಿಳಾ ದಿನಾಚರಣೆನ ವಿಶ್ವಸಂಸ್ಥೆ ಅಧಿಕೃತವಾಗಿ ಪುರುಷ ಮತ್ತು ಮಹಿಳೆಯ ಸಮಾನತೆಗಾಗಿ ಮೊಟ್ಟ ಮೊದಲ ಬಾರಿಗೆ ಸ್ಟಾರ್ಟ್ ಮಾಡ್ತಾರೆ ಮಾರ್ಚ್ 8ಕ್ಕೆ. ಸೊ ಇವತ್ತು ನೀವು ಆಚರಿಸ್ತಾ ಇರೋದು 80ನೇ ವಿಶ್ವ ಮಹಿಳಾ ದಿನಾಚರಣೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ನಿಮಗೆಲ್ಲ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ಮಾರುತಿ ಗಾರ್ಮೆಂಟ್ಸ್ನಲ್ಲಿ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ಸಂಪತ್ ಕುಮಾರ್ ಸರ್ಗೆ ವಿಶೇಷವಾಗಿ ಧನ್ಯವಾದ ತಿಳಿಸ್ತೀನಿ. ಸಂಪತ್ ಕುಮಾರ್ ಸರ್ದು ಗಾರ್ಮೆಂಟ್ಸಲ್ಲಿ ನಡೆದು ಬಂದ ಹಾದಿ ಅಷ್ಟೇನು ಸಣ್ಣ ಮಟ್ಟದಲ್ಲಿ ಇರಲಿಲ್ಲ. ಅವರು ಒಂದು ಹೆಲ್ಪರಾಗಿ ಗಾರ್ಮೆಂಟ್ಸಿಗೆ ಜಾಯಿನ್ ಆಗ್ತಾರೆ. ಕಡೂರು ತಾಲೂಕಿನ ಸಿದ್ದರಾಮನಹಳ್ಳಿನ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಇವತ್ತೊಂದು 400-500 ಜನದ ಕೆಲಸ ಕೊಟ್ಟು ಮಾಲೀಕರಾಗಿ ಬೆಳೆದು ಬಂದಿರೋ ಹಾದಿ ಅಷ್ಟು ಸುಲಭವಾಗಿಲ್ಲ. ಅದಕ್ಕೆಲ್ಲ ಸಹಕಾರ ಕೊಟ್ಟಿರೋದು ಈ ನಿಮ್ಮ ಮಹಿಳಾ ಅದಮ್ಯ ಶಕ್ತಿ. ಈ ಶಕ್ತಿ ಅವ್ರಿಗೆ ಹಿಂಗೆ ನಿಂತ್ಕೊಬೇಕು, ಅವ್ರಿಗೆ ಹಿಂಗೆ ಸಪೋರ್ಟ್ ಮಾಡಬೇಕು. ಇನ್ನು ಅವ್ರು ಖಂಡಿತ ಮುಂದೆ ಇನ್ನೂ ಹೆಚ್ಚು ಜನಕ್ಕೆ ಕೆಲಸ ಕೊಡೋ ರೀತಿಯಲ್ಲಿ ಬೆಳಿಬೇಕು. ಅದಕ್ಕೆಲ್ಲ ಅದ್ರ ಹಿಂದಿರೋ ಶಕ್ತಿ ನೀವು ಆಗಬೇಕು. ಸೊ ಮತ್ತೊಮ್ಮೆ ಅವ್ರಿಗೆ ಇನ್ನೊಂದು ಧನ್ಯವಾದ ಹೇಳೋಣ. ಮಹಿಳೆಯರ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಗೊತ್ತಿಲ್ಲದಿರೋ ಇನ್ನೊಂದು ಶಕ್ತಿ ಇದೆ. ಅತಿ ಹೆಚ್ಚು ವಿದೇಶಿ ವಿನಿಮಯ ಬರ್ತಾ ಇರೋದು ಕರ್ನಾಟಕಕ್ಕೆ ಗಾರ್ಮೆಂಟ್ಸಿಂದ. ನಾಟ್ ಸಾಫ್ಟ್ವೇರ್, ನಾಟ್ ಹಾರ್ಡ್ವೇರು ಸಾಫ್ಟ್ವೇರಿಂದ ಬರ್ತಾ ಇಲ್ಲ, ಗಾರ್ಮೆಂಟ್ಸಿಂದ ಬರ್ತಾ ಇರೋದು. ಆ ಗಾರ್ಮೆಂಟ್ಸಲ್ಲಿ ಅತಿ ಹೆಚ್ಚು ಕೆಲಸ ಮಾಡ್ತಿರೋದು ಮಹಿಳೆಯರೇ, ಜೆಂಟ್ಸ್ ಇಲ್ಲ, ಲೇಡೀಸ್ ಇದ್ದಾರೆ ಜಾಸ್ತಿ. ಮಹಿಳೆಯರ ಶಕ್ತಿ ಹೆಂಗಿದೆ ಅಂದರೆ, ನೀವು ಯಾರೂ ಕ್ವಾಲಿಫೈಡ್ ಅಲ್ಲ, ಎಲ್ಲರೂ ಡಿಗ್ರಿ ಮಾಡಿ ಯಾರೂ ಏನು ಸರ್ಟಿಫಿಕೇಟ್ ತೊಗೊಂಡು ಬಂದಿರಲ್ಲ. ಗಾರ್ಮೆಂಟ್ಸಲ್ಲಿ ಒಂದು ಶಕ್ತಿ ಇದೆ. ನೀವು ಕ್ವಾಲಿಫೈಡ್ ಇಲ್ಲ ಅಂದ್ರೂ ನಿಮ್ಮ ಬುದ್ಧಿಶಕ್ತಿ ಮೇಲೆ ಕೆಲಸ ಮಾಡ್ಬೋದು. ಈ ಪ್ರತಿಯೊಂದು ಮನೆಯಲ್ಲೂ ಒಂದು ಹೆಣ್ಣು ದುಡಿತಾ ಇದ್ದಾಳೆ ಅಂದರೆ ಆ ಮನೆ ಬಹುಬೇಗ ಮೇಲೆ ಬರುತ್ತೆ. ಆ ಬಹುಬೇಗ ಮೇಲೆ ಬರಲಿಕ್ಕೆ ಕಾರಣ ಗಾರ್ಮೆಂಟ್ಸು. ನಿಮಗೆ ಇನ್ನೊಂದು ವಿಚಾರ ಗೊತ್ತಿರಲಿ, ಕರ್ನಾಟಕದಲ್ಲಿ ವಿಶೇಷವಾದ ಹವಾಮಾನ ಇದೆ. ಗಾರ್ಮೆಂಟ್ ಇಂಡಸ್ಟ್ರಿಗೆ ಒಗ್ಗುವಂಥ ಹವಾಮಾನ ಕರ್ನಾಟಕದಲ್ಲಿ ಮಾತ್ರ ಇರೋದು. ನೀವು ಯಾಕೆ ಬೇರೆ ಸ್ಟೇಟ್ಗಳಲ್ಲಿ ಗಾರ್ಮೆಂಟ್ಸ್ ಜಾಸ್ತಿ ಇಲ್ಲ? ನಮ್ಮ ಸ್ಟೇಟಲ್ಲಿದೆ ಅಂದರೆ ಈ ಮಣ್ಣಿನ ಗುಣ ಹಂಗಿದೆ. ಈ ಮಣ್ಣಿನಲ್ಲಿ ಗಾರ್ಮೆಂಟ್ಸಿಗೆ ಒಗ್ಗುವಂಥ ವಾತಾವರಣ ನಮ್ಮ ರಾಜ್ಯದಲ್ಲಿ ಮಾತ್ರ ಇರೋದು. ನೀವು ನಿಮ್ಮ ಶಕ್ತಿ ಬಗ್ಗೆ ಇನ್ನೊಂದು ಅರಿವಿರಲಿ. ನಿಮಗೆ ರೋಡಲ್ಲಿ ತಾರ್ ಅಂತ ಒಂದು ಜೀಪ್ ಓಡುತ್ತೆ. ಆ ಜೀಪ್ನ ಡಿಸೈನ್ ಮಾಡಿದ್ದು ರಾಮ್ ಕೃಪಾ ಅನಂತನ್ ಅಂತ. ಅದು ಕೂಡ ಒಂದು ಮಹಿಳೆಗೆ ತನ್ನದೇ ಆದ ಒಂದು ಯೋಚನಾ ಶಕ್ತಿ ಯಾವ ರೀತಿ ಇರುತ್ತೆ ಅಂದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ನಿಮಗೆ ಈ ದೇಶದ ರಾಷ್ಟ್ರಪತಿ ಇವತ್ತು ದ್ರೌಪದಿ ಮುರ್ಮು ಮಹಿಳೆನೇ. ಅವರೇನು ನಿಮ್ಮ ಥರನೇ ಸಾಮಾನ್ಯ ಮಹಿಳೆಯಾಗಿ ಇದ್ದುಕೊಂಡು ಬೆಳೆದು ಬಂದ ಮಹಿಳೆ. ಮಹಿಳಾ ಶಕ್ತಿ ಅಗಾಧವಾದದ್ದು. ಮಹಿಳೆಯ ಶಕ್ತಿ ಮುಂದೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ನೀವೆಲ್ಲದರಲ್ಲೂ ಸಮಾನತೆ ಇದ್ದೀರಾ. ಎಲ್ಲದರಲ್ಲೂ ನೀವು ಮುಂದೆ ಬರಲಿಕ್ಕೆ ಈ ರೀತಿ ಉದ್ಯಮಗಳು ಖಂಡಿತ ನಿಮ್ಮನ್ನು ಕೈ ಹಿಡಿತವೆ. ಇಂಥ ಉದ್ಯಮಗಳಿಗೆ ಸಪೋರ್ಟಾಗಿ ನಿಂತ್ಕೊಳ್ಳೋದೇ ಮಹಿಳಾ ಶಕ್ತಿ. ಮತ್ತೊಮ್ಮೆ ನೀವು ಸಂಪತ್ ಕುಮಾರ್ ಸರ್ಗೆ ಸಪೋರ್ಟ್ ಮಾಡಿ, ಇದೇ ಥರ
ಅವರು ಮುಂದೆ ಮುಂದೆ ಇನ್ನೂ ಹೆಚ್ಚು ಅಭಿವೃದ್ಧಿ ಒಳ್ಳಲಿಕ್ಕೆ ಇದೇ ಥರ ಇನ್ನೂ ಸುಮಾರು ಜನಕ್ಕೆ ಕೆಲಸ ಕೊಡಲಿಕ್ಕೆ ಖಂಡಿತ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನೊಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಮಾರುತಿ ಗಾರ್ಮೆಂಟ್ಸ್ ಮಾಲೀಕರಿಗೆ ಧನ್ಯವಾದಗಳು ಹೇಳಿಸ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ನಮ್ಮ ಹರಿಹರ ನಗರ ಠಾಣೆಯ PIS ಆದಂಥ ಶ್ರೀಪತಿ ಸರ್ ಅವರು ಒಂದೆರಡು ನಿಮಿಷ ಮಾತಾಡಬೇಕು ಅಂತ ಹೇಳ್ತೀನಿ. ವೇದಿಕೆ ಮೇಲೆ ಆಸೀನರಾಗಂಥ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಮೊದಲು ಎಲ್ಲರಿಗೂ ನನ್ನ ಸಹೋದರಿಯರಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ. ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡೋ ಒಂದೇ ಉದ್ದೇಶ ಈ ದೇಶಕ್ಕೆ, ಸಮಾಜಕ್ಕೆ ಮಹಿಳೆಯರ ಕೊಡುಗೆಗಳು, ಮಹಿಳೆಯರ ಸಾಧನೆಗಳನ್ನು ನಾವು ಮುಂದೆ ಇಡಬೇಕು. ಅದನ್ನೇ ಮಾದರಿಯನ್ನಾಗಿ ನೆಕ್ಸ್ಟ್ ಯೂತ್ ಜನ್ರೇಷನ್ನ ಯಾವ ರೀತಿ ಅದನ್ನು ನಾವು ಫಾಲೋ ಮಾಡಬೇಕು. ಈಗ ನೋಡ್ತಿದ್ದೀವಿ ನಾವು ಪ್ರಪ್ರಥಮ ಮಹಿಳಾ ರಾಷ್ಟ್ರಪತಿ, ಪ್ರಪ್ರಥಮ ಮಹಿಳಾ ಪೈಲಟು, ಮಹಿಳಾ ಎಲ್ಲದರಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಇವಾಗ ಹೆಜ್ಜೆ ಇಟ್ಟಿದ್ದಾರೆ. ಈಗ ಇದೇ ಕ್ಷೇತ್ರದಲ್ಲಿ ಮಹಿಳೆಯರು ಇಲ್ಲ ಅಂತಿಲ್ಲ. ಸೊ ಯಾಕೆಂದರೆ ಮಹಿಳೆಯರಿಗೆ ಮಹಿಳೆಯರ ಹಕ್ಕುಗಳ ರಕ್ಷಣೆಗೆ ಸಂವಿಧಾನದಲ್ಲಿ ಹಲವಾರು ಅವಕಾಶಗಳನ್ನು ಕೊಟ್ಟಿದೆ. ನಿಮಗೆಲ್ಲ ಗೊತ್ತಿರಬೇಕು, ಮಹಿಳೆಯರ ಹಕ್ಕುಗಳ ರಕ್ಷಣೆಗೆ ಸಾಕಷ್ಟು ಕಾನೂನುಗಳಿದ್ದಾವೆ. ಮಹಿಳೆ ಹಕ್ಕು ಒಂದೇ ಒಂದು ವೈಲೇಷನ್ ಆದರೂ ಸಹಿತ ಅದಕ್ಕೆ ಭಾಳ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಇದಾವೆ. ಈ ರೀಸೆಂಟಾಗಿ ಭಾರತೀಯ ನ್ಯಾಯ ಸಂಹಿತೆ ಅಂತ ನಿಮಗೆಲ್ಲರಿಗೂ ಗೊತ್ತು, 2023ಯಲ್ಲಿ ಜಾರಿ ಬಂತು. ಅದರಲ್ಲಿ ಸಹಿತ ಮಹಿಳೆಯರಿಗೋಸ್ಕರನೇ ಸಾಕಷ್ಟು ಪ್ರಾವಿಷನ್ಸ್ ಇದ್ದಾವೆ. ಸೊ ಅದಕ್ಕಾಗಿ ಇವನ್ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಮಹಿಳೆಯರ ಹಕ್ಕುಗಳಿಗೆ ಸ್ಪೆಷಲಿಯಾಗಿ ಕನ್ಸರ್ನ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ ಸೆಕ್ಸುವಲ್ ಹರಾಸ್ಮೆಂಟ್ ಆ್ಯಕ್ಟ್, ವರ್ಕ್ ಪ್ಲೇಸ್ ಪ್ರಿವೆನ್ಷನ್, ರಿಅಡ್ರೆಸಲ್ ಕೇಳಿರ್ಬೋದು ನೀವೆಲ್ಲ. ಕಾರ್ಯಕ್ಷೇತ್ರದಲ್ಲ ಅಥವಾ ತಾವು ಎಲ್ಲಿ ನಿಮ್ಮ ಕರ್ತವ್ಯ ನಿರ್ವಹಿಸ್ತೀರಿ ಆ ಕರ್ತವ್ಯದಲ್ಲಿ ನಿಮಗೇನಾದರೂ ನಿಮ್ಮ ಹಕ್ಕುಗಳಿಗೆ ತೊಂದರೆ ಆದರೆ ಅದಕ್ಕೆ ಸಪ್ರೇಟ್ ಕಾನೂನು ಇದೆ. ಸಾರ್ವಜನಿಕ ಸ್ಥಳದಲ್ಲಿ ಏನಾದರೂ ತೊಂದರೆ ಆದರೆ, ಮನೆಯಲ್ಲಿ ಕೌಟುಂಬಿಕ ದೌರ್ಜನ್ಯ, ಈ ಥರ ಭಾಳ ಸ್ಟ್ರಿಕ್ಟ್ ಪ್ರಾವಿಷನ್ ಇದ್ದಾವೆ. ನಿಮಗೆಲ್ಲರೂ ಅದು ಗಮನದಲ್ಲಿರಬೇಕು. ಏನಾದರೂ ತೊಂದರೆ ಆದರೆ ಇಮಿಡಿಯೇಟಾಗಿ ನೀವು ನಮಗೆ ಇಂಟಿಮೇಷನ್ ಕೊಡಿ. ಇಷ್ಟೆಲ್ಲ ನಾನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾರುತಿ ಗಾರ್ಮೆಂಟ್ಸ್ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ಗೌರೀಶ್ ಅಜ್ಜಣ್ಣ ಅವರು ಮಾತಾಡೋದಕ್ಕಾಗಿ ವಿನಂತಿಸಿಕೊಳ್ತಾ, ಈಗ ತಾನೇ ಸ್ವಲ್ಪ ಅಪರಾಧ ವಿಭಾಗದ ಜೊತೆಗೆ ನಮ್ಮ ಶ್ರೀಪತಿ ಅವರು ಹೇಳಬೇಕಾಗಿತ್ತು. ಸಾಕಷ್ಟು ಅಪರಾಧ ಪ್ರಕರಣ ಬಗ್ಗೆ ಜಾಗೃತಿ ಮೂಡಿಸಿದ್ರು. ತಾಯಂದ್ರೆ ಏನಪ್ಪ ಅಂದ್ರೆ ಒಂಟಿ ಮನೆ ಬಿಟ್ಟು ಪಕ್ಕದ ಮನೆಗೆ ಹೇಳಿದಂಗೆ ಹೋಗ್ತೀರ, ಕರ್ತನಗಳು ಜಾಸ್ತಿ ಆಗ್ತದವು. ಅದ್ರ ಬಗ್ಗೆ ನಮ್ಮ ಶ್ರೀಪತಿ ಸರ್ ಅವರು ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದ್ರೆ ಬಹಳ ಬೇಜಾರಾಗೈತೆ ಅವ್ರಿಗೆ. ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಮೂಡಿಸಿದ್ರು ಕೂಡ ನೀವು ನಿರ್ಲಕ್ಷ್ಯ ತೋರ್ತಿರೋ ಅನ್ನೋ ಉದ್ದೇಶಕ್ಕೆ ಹೇಳಿಲ್ಲ ಅಂತ ಅನಿಸುತ್ತೆ. ಈ ನಿಟ್ಟಿನಲ್ಲಿ ನಾನು ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಈಗ ಬಹಳ ಕಳ್ತನಗಳು ಬೇರೆ ರಾಜ್ಯದಿಂದ ಆಗ್ತಿರ್ತಕ್ಕಂಥದ್ದು ನಾವು ನೀವು ಎಲ್ಲ ಪತ್ರಿಕೆಯಲ್ಲಿ ಟಿವಿಯಲ್ಲಿ ನೋಡ್ತಿದ್ದೀವಿ. ಏನು ಬೆಲೆ ಬಾಳ್ತಕ್ಕಂಥ ಆಭರಣಗಳನ್ನು ಹಾಕ್ಯಂದು ಏನು ಜಾತ್ರೆ ಮತ್ತು ಇತರೆ ಒಂದು ಸಮಾರಂಭಗಳಿಗೆ ತೆರಳಬಾರ್ದು ಅಂತಂದು ಸಾಕಷ್ಟು ಜಾಗೃತಿ ಮೂಡಿಸಿದ ಇಲಾಖೆಯವರು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅವರು ನೀಡಿದಂತ ಜಾಗೃತಿಯನ್ನು ವಹಿಸಬೇಕಂತ ಮಹಿಳೆಯರ ದಿನಾಚರಣೆ ನಾವು ಕೂಡ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರಾದಂತಹ ವಕೀಲರಾದ ವೀರೇಶ್ ಅಜ್ಜಣ್ಣ ಅವರು ಒಂದು ಅನಿಸಿಕೆ ವ್ಯಕ್ತಪಡಿಸಬೇಕಾಗಿ ವಿನಂತಿ. ಯತ್ರೋ ನಾರ್ಯಂತೆ ಪೂಜ್ಯಂತೆ ರಮಂತೆ ತತ್ರ ದೇವತಃ. ಈ ಶ್ಲೋಕದ ಅರ್ಥ, ಯಾವ ನಾಡಿನಲ್ಲಿ ಹೆಣ್ಣನ್ನು ದೇವತೆಯಾಗಿ ಪೂಜಿಸ್ತಾರೋ ಅಲ್ಲಿ ದೇವಾನುದೇವತೆಗಳು ನೆಲೆಸ್ತಾರೆ ಅಂತ. ಈ ಮಣ್ಣಿನ ಗುಣ ತಾಯಿ ಅಂತೇಳಿ ಕರೀತಕ್ಕಂಥದ್ದು. ಈ ಜಗದಗಲ ಒಂದು ಕಾಲದಲ್ಲಿ ಹರಡಿರ್ತಕ್ಕಂಥ ಭಾರತವನ್ನು ನಾವು ಗಮನಿಸಿದಾಗ ಈ ಭೂಮಿ ಮೇಲಿರ್ತಕ್ಕಂತಹ ಎಲ್ಲ ಪರ್ವತ ಶ್ರೇಣಿಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಎಲ್ಲದನ್ನು ಕೂಡ ಪ್ರಕೃತಿಯನ್ನು ನಾವು ತಾಯಿಯ ಸ್ವರೂಪವಾಗಿ ಕಾಣ್ತೇವೆ. ಬೆಳಗ್ಗೆ ನಾವು ಸ್ನಾನ ಮಾಡುವಾಗ ಮಂತ್ರ ಹೇಳ್ತೇವೆ, ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿಂ ಸನ್ನಿಧಿಂ ಕುರು. ಅಲ್ಲಿ ಎಲ್ಲ ನದಿಗಳನ್ನು ಕೂಡ ನಾವು
ತಾಯಿ ಅಂತೇಳಿ ಸ್ಮರಣೆ ಮಾಡ್ತೀವಿ. ಇಡೀ ಭಾರತ ದೇಶದಲ್ಲಿ ಪುರುಷ ಪ್ರಧಾನವಾಗಿರ್ತಕ್ಕಂಥ ಹೆಸರಿನ ನದಿ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಬ್ರಹ್ಮಪುತ್ರ ನದಿ ಮಾತ್ರ. ಅದು ಸಾಕ್ಷಾತ್ ಬ್ರಹ್ಮನ ಮಗ, ಹಾಗಾಗಿ ಅದನ್ನು ಬ್ರಹ್ಮಪುತ್ರ ಅಂತೇಳಿ ಕರೀತಾರೆ ಅಂತಕ್ಕಂಥದ್ದು ವೇದದಲ್ಲಿ ಹೇಳ್ತಾರೆ. ವೇದಿಕೆ ಮೇಲೆ ಇವತ್ತು ತಾಯಂದಿರಿದ್ದಾರೆ. ಸಾಧನೆಯನ್ನು ಯಾವುದೋ ಜಗತ್ತಿನ ಮೂಲೆಯಲ್ಲಿ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಸ್ಮರಣೆ ಮಾಡ್ತಾ ಹೇಳಿದ್ರೆ ಅದು ನಮಗೆ ತುಂಬ ಹತ್ತಿರಕ್ಕೆ ತಲೆಗೆ ಹೋಗ್ತಕ್ಕಂಥದ್ದು ಕಡಿಮೆ. ನಮಗೆಲ್ಲ ಅಜ್ಜಿ ಕಥೆಯನ್ನು ಹೇಳ್ತಾ ಇದ್ಲು. ಅಜ್ಜಿ ಕತೆ ಹೇಳ್ತಾ ಇದ್ಲು. ಆ ಕತೆ ಎಷ್ಟು ನಮ್ಮ ಮನಸ್ಸಿಗೆ ಹೋಗ್ತಿತ್ತು ಅಂತ ಹೇಳಿದ್ರೆ ನಮ್ಮ ಬದುಕಿನ ಜೀವನದ ದಾರಿ ಆಯ್ತದು ಅಜ್ಜಿ ಕತೆ ಹೇಳಿದ್ದಕ್ಕೋಸ್ಕರ. ಇವತ್ತು ನಾವು ಯೂಟ್ಯೂಬಲ್ಲಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಗಮನಕ್ಕೆ ತಗೊಳ್ತಕ್ಕಂಥದ್ದು ಚಿತ್ರದ ಮೂಲಕ, ಚಲನಚಿತ್ರದ ಮೂಲಕ, ಅದಷ್ಟು ಬೇಗ ತಲೆಗೆ ಹೋಗ್ಲಿಕ್ಕಿಲ್ಲ. ಆದರೆ ಆ ಅಜ್ಜಿ ಹೇಳಿರ್ತಕ್ಕಂಥ ಗೀಗಿ ಪದ, ಭಾವಗೀತೆ, ಜಾನಪದ ಗೀತೆ ಇವೆಲ್ಲವೂ ಕೂಡ ನಮಗೆ ಸಂಸ್ಕೃತಿ ಮೂಲಕ ಉಳಿಸಿ ಬಂದಿರತಕ್ಕಂಥದ್ದು. ಆಗಲೇ ಹಾಡಿ ಹೊಗಳುತ್ತಾ ಪಂಚಣ್ಣವ್ರು ಹೇಳಿದರು ಸವಿತಾ ಮೇಡಮ್ ಅವ್ರ ಬಗ್ಗೆ. ಅತಿಶಯೋಕ್ತಿ ಏನಲ್ಲ, ಬಡವರ ತಾಯಿ ಅಂತಲೇ ಅವರನ್ನು ಇವತ್ತಿನ ದಿನ ಇಡೀ ಹರಿಹರದ ತಾಲೂಕು ಆಸ್ಪತ್ರೆಯಲ್ಲಿ ಕರೀತಾರೆ. ಕಾರಣವೂ ಇಷ್ಟೇ, ಅವರು ಅಲ್ಲಿ ಹೋದರೆ ಎಲ್ಲ ಬಡ ವರ್ಗದವರೇ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು. ಅಲ್ಲಿ ಅವ್ರು ನಡೆದುಕೊಳ್ತಕ್ಕಂಥ ರೀತಿ, ಅವರವ್ರನ್ನ ಪ್ರೇಮದಿಂದ ಕಾಣ್ತಕ್ಕಂಥದ್ದು. ಇವತ್ತು ಬಡವರು ಏನಾದರೂ ಬಯಸ್ತಾರೆ ಜಗತ್ತಲ್ಲಿ ಅಂತ ಹೇಳಿದರೆ, ಯಾರಾದರೂ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಮಾತಾಡಬೇಕು ಅನ್ನೋದನ್ನು ಮಾತ್ರ ಬಡವರು ಬಯಸ್ತಾರೆ, ಬೇರೆ ಏನನ್ನೋ ಅವ್ರು ಕೇಳಲಿಕ್ಕೂ ಇಲ್ಲ. ಅದಕ್ಕೆ ಅವ್ರನ್ನ ಬಡವರ ತಾಯಿ ಅಂತೇಳಿ ಪಂಚಣ್ಣವ್ರು ಕರೆ. ಒಬ್ಬರಿಗೆ ಒಂದು ತುತ್ತು ಅನ್ನ ಆಗ್ತಕ್ಕಂಥದ್ದು ಕಷ್ಟದ ಪರಿಸ್ಥಿತಿ ಇವತ್ತಿನ ಜಮಾನದಲ್ಲಿದೆ. ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಗಳನ್ನು ಕೂಡ ಸಲಹತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥ ಮಾಲೀಕರು, ಅವರು ಕೂಡ ತಾಯಿನೇ. ಹೆಣ್ಣಿನ ತಾತ್ಸಾರ ಪುರಸ್ಕಾರದ ಬಗ್ಗೆ ಮಾತಾಡಬೇಕಾದ್ರೆ, ತಾತ್ಸಾರ ಒಂದು ಭಾಗದಲ್ಲಿ ಯಾವತ್ತಿನ ಕಾಲಕ್ಕೂ ಇದೆ, ಪುರಸ್ಕಾರವೂ ಕೂಡ ಯಾವತ್ತಿನದಲ್ಲೂ ಇದೆ. ವೇದಗಳಲ್ಲಿ ಗಾರ್ಗಿ, ಮೈತ್ರಿ ಅಂತೇಳಿ ವಚನಗಾರ್ತಿಯರು ಸಿಗ್ತಾರೆ. ಅಕ್ಕ ಮಹಾದೇವಿಗಿನ್ನ ಮೊದಲನೇದಾಗಿದ್ದಂಥವ್ರು ಅವರು. ಆಮೇಲೆ ಅಕ್ಕ ಮಹಾದೇವಿಯವ್ರ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ. ಚೆನ್ನ ಮಲ್ಲಿಕಾರ್ಜುನನ್ನೇ ಸ್ವತಃ ಪತಿ ಅಂತ ಹೇಳಿ ಆರಾಧನೆಯನ್ನು ಮಾಡುತ್ತಾ ಇಡೀ ವಚನ ಸಾಹಿತ್ಯದ ಮೂಲಕ ಸ್ತ್ರೀಯನ್ನು ಇಡೀ ಜಗತ್ತಿಗೆ ಬೆಳಕನ್ನು ನೀಡುವ ಶಕ್ತಿ ಅವಳು ಅಂಥೇಳಿ ಅಕ್ಕ ಮಹಾದೇವಿಯವರು ಹೇಳ್ತಾ ಹೋಗ್ತಾರೆ. ಹೀಗೆ ದೇಶದ ಎಲ್ಲ ಭಾಗಗಳಲ್ಲೂ ನೀವು ಗಮನಿಸಿದಾಗ ಈ ರೀತಿಯ ಒಂದು ಕೆಲಸಗಳಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಿಲ್ಲ ಅನ್ನೋದಿಲ್ಲ. ಆತ್ಮೀಯ ಸಹೋದರರು ಶ್ರೀಪತಿ ಗಿನ್ನಿ ಸರ್ ಇದ್ದಾರೆ. ಪೊಲೀಸ್ ಇಲಾಖೆಯಲ್ಲಿಯೂ ಕೂಡ ಇವತ್ತು ನಮ್ಮ ದಾವಣಗೆರೆ SP ಉಮಾ ಪ್ರಶಾಂತ್ ಅವರು ಯಾವುದಾದ್ರೂ ಒಂದು ಘಟನೆ ಅವರ ಗಮನಕ್ಕೆ ಹೋದ ತಕ್ಷಣ ಅದನ್ನು ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ರಾಷ್ಟ್ರಪತಿ ಬಗ್ಗೆ ಮಾತಾಡಿದ್ವಿ. ದ್ರೌಪದಿ ಮುರ್ಮು ಅವರು ಅತ್ಯಂತ ಬಡ ಕುಟುಂಬದ ಮಹಿಳೆ, ಬುಡಗಟ್ಟು ಜನಾಂಗದಲ್ಲಿ ಹುಟ್ಟಿದಂಥವರು. ಅವರು ಕೂಡ ಇವತ್ತಿನ ಈ ರಾಷ್ಟ್ರದ ರಾಷ್ಟ್ರಪತಿಯಾಗಿ ಅವರು ಮಾಡ್ತಕ್ಕಂಥ ಕೆಲಸ ಅತ್ಯಂತ ಅದ್ಭುತವಾದಂಥ ಕೆಲಸ. ಹೀಗೆ ಇಡೀ ದೇಶದಲ್ಲಿ ಇಲ್ಲಿ ಕೂತಿರ್ತಕ್ಕಂಥವ್ರು ಅನೇಕ ಬಡತನ ಇರೋ ಕಾರಣಕ್ಕೋಸ್ಕರ ಇಲ್ಲಿ ಬಂದು ನಾವು ಕೆಲಸ ಮಾಡ್ತಾ ಇರ್ತೀವಿ. ನನ್ನ ಗಂಡನಿಗೆ ನಾನು ಆಸರೆ ಆಗಬೇಕು, ನನ್ನ ಮಕ್ಕಳಿಗೆ ನಾನು ಆಸರೆ ಆಗಬೇಕು. ವಯಸ್ಸಾಗಿರ್ತಕ್ಕಂಥ ನನ್ನ ಅತ್ತೆ ಮಾವ ನನ್ನ ತಂದೆ ತಾಯಿ ಸಮಾನರು, ಅವರ ಸೇವೆಯನ್ನು ಮಾಡಲಿಕ್ಕೆ ನನಗೊಂದು ಕೆಲಸ ಸಿಕ್ಕಿದೆ. ಆ ಕೆಲಸವನ್ನು ನಾನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು ಅನ್ನೋ ಕಾರಣದಿಂದ ಇಲ್ಲೆಲ್ಲ ತಾಯಂದಿರು ಮನೆಯ ಜವಾಬ್ದಾರಿಯನ್ನು ಎಷ್ಟು ಹೆಗಲ ಮೇಲೆ ಹೊತ್ತಿದ್ದೀರೋ ಅದೇ ರೀತಿ ಈ ಗಾರ್ಮೆಂಟ್ಸಿನ ಜವಾಬ್ದಾರಿಯನ್ನು ಕೂಡ ಹೊತ್ತು ನೀವು ಇವತ್ತು ಈ ಗಾರ್ಮೆಂಟ್ಸ್ ಇಷ್ಟು ಅದ್ಭುತವಾಗಿ ಬೆಳೀಲಿಕ್ಕೆ ದಾರಿ ಮಾಡಿದ್ದೀರಿ ಅಂತೇಳಿ ನನ್ನ ಭಾವನೆ. ನಮ್ಮ ಲೆಕ್ಚರ್ ಒಬ್ಬರು ನನಗೆ 2019ರಲ್ಲಿ ಒಂದು ನಾನು ಮಂಗಳೂರಲ್ಲಿದ್ದ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ ಇದೆ ವೀರೇಶ್, ಒಂದಿಷ್ಟು ಏನಾದರೂ ಬರೆದು ನನಗೆ ಕಳಿಸಿ ಅಂತ ಹೇಳಿದರು. ಅಲ್ಪ ಸ್ವಲ್ಪ ಸಾಹಿತ್ಯವನ್ನು ಬರೆಯತಕ್ಕಂಥದ್ದು, ಕವಿತೆಯನ್ನು ಬರೀತಕ್ಕಂಥದ್ದು, ಕವನವನ್ನು ಬರೀತಾ ಇರ್ತಕ್ಕಂಥದ್ದು ನನ್ನ ಹವ್ಯಾಸ. ಹಾಗಾಗಿ ಒಂದು 4 ಸಾಲುಗಳನ್ನ ಬರೆದಿದ್ದೆ. ನಿಮ್ಮೆಲ್ಲರೂ ಅನುಮತಿ ಕೊಟ್ಟರೆ ನಾನು ಹೇಳ್ತೇನೆ.
ಅವಳೆಂದರೆ ಗಿರಿ ಕಂದರಗಳ ದನಿಯವಳು. ಜುಳು ಜುಳು ನಿನಾದದಲ್ಲಿ ಜೀವ ಸ್ಪರ್ಶ ನೀಡುವವಳು. ಎದೆಗೊತ್ತಿಕೊಂಡು ಆಡಿಸಿ ಬೆಳೆಸುವವಳು. ಒಡ ಹುಟ್ಟದೆ ಜೊತೆಗೂಡಿ ಪ್ರೀತಿ ತೋರಿದವಳು. ಭಾವ ಸ್ವಭಾವ ಬೆರೆತು ಗೆಳತಿಯಾದವಳು. ಮನೆಯ ತೊರೆದು ಮನದೊಡನೆ ಮಡದಿ ಆಗುವವಳು. ಅರಿವು ನೀಡಿ ಗುರು ಆದವಳು. ಹಾಲು ನೀಡಿ ಉಣಬಡಿಸುವವಳು. ಅವಳೆಂದರೆ ಪ್ರಕೃತಿ. ಅವಳೆಂದರೆ ಜೀವಜಲ. ಅವಳೆಂದರೆ ತಾಯಿ. ಅವಳೆಂದರೆ ಅಕ್ಕ ತಂಗಿ. ಅವಳೆಂದರೆ ಗೆಳತಿ. ಅವಳೆಂದರೆ ಮಡದಿ. ಅವಳೆಂದರೆ ಗುರು. ಅವಳೆಂದರೆ ಗೋಮಾತೆ. ಅವಳೆಂದರೆ ಸೃಷ್ಟಿ. ಜೀವನದ ಈ ಎಲ್ಲ ಪಾತ್ರಗಳನ್ನು ಮಾಡ್ತಕ್ಕಂಥ ಎಲ್ಲ ತಾಯಿಯಂದರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿದಾಯ ಹೇಳ್ತೀನಿ. ಎಲ್ಲ ತಿಳ್ಕೊಂಡಿರ್ಬೋದು, ಏನು ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಬರೀ ಪುರುಷರನ್ನ ಕರೆಸಿಬಿಡೋರು ಮಾತಾಡಕ್ಕೆ ಮಹಿಳೆಯರಿಲ್ಲ ಅಂತಂದ್ರು. ಯಾಕಪ್ಪ ಅಂದ್ರೆ ನಿಮ್ಮನ್ನ ಹೊಗಳಲಿಕ್ಕೆ ತೆಗಳಲಿಕ್ಕೆ ಆದ್ರೂ ಕೂಡ ಪುರುಷರೇ ಬೇಕಾಗ್ತಕ್ಕಂಥ ದಿನಮಾನದಲ್ಲಿ ನಾವು ವಕೀಲರನ್ನು, PSI ಸಾಹೇಬ್ರನ್ನು, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳಲಿಕ್ಕೆ ನಮ್ಮ ಡಾಕ್ಟರ್ ಸವಿತಾ ಮೇಡಮ್ ಅವರು ಕರೆಸಿದ್ದೀವಿ. ನಿಮ್ಮ ಎಲ್ಲ ಕಂಪ್ನಿ ಮಾಲೀಕರು ಜಗದಾಂಬ ಮತ್ತು ಸಂಪತ್ ಕುಮಾರ್ ಅವರಿದ್ದಾರೆ. ಅತ್ಯುತ್ತಮವಾಗಿ ಈ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸಿದಂತ ನಮ್ಮ ಆಧ್ಯಾತ್ಮಿಕ ಚಿಂತಕರು ವಕೀಲರಾದಂತ ವೀರೇಶ್ ಅರ್ಜನ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಆತ್ಮೀಯ ಸ್ನೇಹಿತರು ಮಾಜಿ ವಕೀಲರ ಸಂಘದ ಅಧ್ಯಕ್ಷರಾದಂಥ ರುದ್ರಗೌಡವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾ ಸ್ವಲ್ಪ ಮಹಿಳೆಯರು ಚುರುಕುಗೊಳ್ಳುವಂತ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತದೆ. ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರೇ, ಪತ್ರಕರ್ತರೇ ಮತ್ತು ಈ ಒಂದು ಸಂಸ್ಥೆಯ ಆಧಾರ ಸ್ತಂಭಗಳೇ, ಈ ದಿನ ನಾನು ಬರ್ತಾ ಫ್ಲೆಕ್ಸ್ ನೋಡಿದೆ, ಚೆಂದ ಇದೆ. ಹೆಣ್ಣು ಸಂಸಾರದ ಕಣ್ಣಷ್ಟೇ ಅಲ್ಲ, ಜಗತ್ತಿನ ಅದ್ಭುತವಾದ ಶಕ್ತಿ ಅಂತ. ಇದನ್ನು ಅಲ್ಲಗಳಿಲಿಕ್ಕೆ ಯಾರಿಗಾರು ಸಾಧ್ಯತೆ ಇದೆಯಾ? ಇಲ್ಲ ಅಲ್ಲ. ಯಾರಾದರೂ ದೇವ್ರನ್ನ ನೋಡಿದ್ದೀರಾ? ಯಾರೂ ನೋಡಿಲ್ಲ. ಹಂಗೆ ಹಾಂ, ಒಂದು ಜೀವವನ್ನು ಸೃಷ್ಟಿ ಮಾಡ್ಕೋತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಯಾರಿಗೆ? ತಾಯಿ, ಅದು ಹೆಣ್ಣು. ಹಾಗಾಗಿ ಇಡೀ ಜಗತ್ತಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಹೆಣ್ಣು, ಅಂದರೆ ತಾಯಿಯನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಆ ಸ್ಥಾನ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ದಿನ ಆ ಒಂದು ಹೆಣ್ಣಿಗೆ ಒಂದು ಗೌರವ ಸೂಚಿಸಬೇಕು ಅಂಥೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಈ ಒಂದು ಸಂಸ್ಥೆ ವತಿಯಿಂದ ಸಂಪತ್ತವರು ಆಚರಿಸ್ತಿದ್ದಾರೆ ಅಂತ ಕೇಳಿ ಸಾಕಷ್ಟು ಖುಷಿ ಆಯಿತು. ಯಾಕೆ ಗೊತ್ತಾ, ನಾನು ಒಬ್ಬ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ BVM ಓದ್ಕೊಂಡು ಬಂದಿರ್ತಕ್ಕಂಥವನು. ತಮಗೆ ಪ್ರತಿದಿನ ಕೆಲಸ ಮಾಡಿ ಸುಸ್ತಾಗಿರುತ್ತಲ್ಲ, ಬೆಳಗ್ಗೆ ಬಂದವರು ಸಂಜೆ ಎಷ್ಟು ಗಂಟೆವರೆಗೂ ಇರ್ತೀರಾ? 6:30 5:30ವರೆಗೂ ಇರ್ತೀರಾ. ಈ ಒಂದು ಕೆಲಸದ ಜಂಜಾಟದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ದಿನಾಚರಣೆ, ಮಹಿಳಾ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಈ ದಿನ ನಿಮಗೆ ಸಂಪೂರ್ಣ ಫ್ರೀ ಬಿಟ್ಟು ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ಚೆಂದಾಗಿ ಎಲ್ಲರೂ ಮಾತಾಡ್ಕೊತ ಕೂತ್ಕೊಳ್ರಿ ಅಂತೇಳಿ ಈ ಒಂದು ರೀಕ್ರಿಯೇಷನ್ ಮಾಡೋದಿದೆಯಲ್ಲ, ಮೆಂಟ್ಯಾಲಿಟಿಯನ್ನು, ಎಂಪ್ಲಾಯೀಸ್ ಮೆಂಟ್ಯಾಲಿಟಿ, ಇದು ಈ ಒಂದು ಕಾರ್ಯ ನಿಜವಾಗ್ಲೂ ಶ್ಲಾಘನೀಯ. ಈ ಒಂದು ಕಾರ್ಯಕ್ಕೆ ನಿಮ್ಮ ಮಾಲಕರಿಗೆ ದೊಡ್ಡ ಚಪ್ಪಾಳೆ ಕೊಡಬೇಕಂತ ನಾನು ಕೇಳ್ಕೊತೀನಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಕಾನೂನಿನ ಬಗ್ಗೆ. ಇವಾಗ ರುದ್ರಣ್ಣ ನನಗೆ ಕರೀಲಿಕ್ಕೆ ಬಂದಿದ್ರು, ರುದ್ರಣ್ಣ ನಿಮ್ಮ ಸಾಹುಕಾರ ಇಬ್ಬರು ಕರೀಲಿಕ್ಕೆ ಬಂದಿದ್ದರು. ಬಂದು ಕಾನೂನಿನ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತ. ಕಾನೂನು ಗೊತ್ತಿರದೇ ಇರ್ತಕ್ಕಂಥ ಹೆಣ್ಮಕ್ಳು ಯಾರಾದರೂ ಇದ್ದೀರಾ? ಯಾರೂ ಇಲ್ಲಲ್ಲ. ಕಾನೂನು ಇರುತ್ತೆ, ಬಟ್ ಈಗಿನ ಕಾಲಮಾನಗಳಲ್ಲಿ ಏನಾಗಿದೆ ಅಂದರೆ ಅದರ ಉಪಯೋಗಕ್ಕಿಂತ ದುರುಪಯೋಗ ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದಯಮಾಡಿ ಮಹಿಳೆಯರು ಕಾನೂನುಗಳ ಸವಲತ್ತುಗಳನ್ನು ಪಡೀರಿ, ಬಟ್ ಅದರ ದುರುಪಯೋಗ ಪಡಿಸ್ಕೊಂಡು ತಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ಕರೆಸಿ
ಗುರುತಿಸಿ ಒಂದು 4 ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಂಸ್ಥೆ ಮಾಲೀಕರಿಗೂ ಆಡಳಿತ ವರ್ಗದವ್ರಿಗೂ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಆತ್ಮೀಯ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ವಕೀಲರಾದಂಥ ರುದ್ರಗೌಡ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಈಗ ಒಂದು ಸಣ್ಣ ನಮ್ಮ ಮಾರುತಿ ಗಾರ್ಮೆಂಟ್ಸಲ್ಲಿರುವಂಥ ಕಲಾವಿದರು ಆದರೆ ಅವ್ರ ಕಡೆಯಿಂದ ಒಂದು ಚಿತ್ರಗೀತೆ ಅಥವಾ ಸಂಗೀತ ಕಾರ್ಯಕ್ರಮ ಶ್ವೇತಾ ಅವರಿಂದ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಕಡಿಯಲಲ್ಲೇ ನಿನ್ನ ಕರುಳ ಬಳ್ಳಿ ಒಳ ಹೂಡುತ್ತಿರುವ ತಾಯೇ ಓ ಭುವಿಯ ಮಾಯೇ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ನಿನ್ನ ರಕ್ಷೆ ಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟೋ ದಿನ ದೂಡುವರೆಗೆ ನಿನ್ನ ರಕ್ಷೆ ಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟೋ ದಿನ ದೂಡು ಹೊರಗೆ ನನ್ನ ಓಟ ಕಲಿವೆ ಒಳನೋಟ ಕಲಿವೆ ನಾ ಕಲಿವೆ ಊರ್ಧ್ವಗಮನ ಓ ಅಗಾಧ ಗಗನ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಶ್ವೇತಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮಹಿಳೆ 4 ಗೋಡೆ ಮಾತ್ರಕ್ಕೆ ಸೀಮಿತವಲ್ಲ, ಮಹಿಳೆ 4 ಗೋಡೆಗೆ ಸೀಮಿತವಾಗಿದೆ. ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಇನ್ನಿತರ ಎಲ್ಲ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪ ಮೂಡಿಸುತ್ತಿರುವ ಇಂಥ ಒಂದು ಸಾಧನೆ ಮಾಡಿದಂಥ ಮಹಿಳೆಯರ ದಿನಾಚರಣೆ ಇಂದು ಅಂತಾರಾಷ್ಟ್ರೀಯ ವಿಶ್ವದಲ್ಲೇ ನಡೀತಕ್ಕಂಥ ಈ ಮಹಿಳಾ ದಿನಾಚರಣೆ. ನಾವು ಸುಧಾ ಮೂರ್ತಿ ಅವ್ರದ್ದು ಹೆಸರು ಕೇಳಿರಿ ಎಲ್ಲರೂ? ಎಷ್ಟು ಜನ ಕೇಳಿರಿ? ಕೈ ಎತ್ತಿರಿ ನೋಡೋಣ. ಅಯ್ಯೋ 1 2 3 4 ನೋಡ್ರಿ. ಅವರು ಕೋಟ್ಯಾಧಿಪತಿ ಮುಖೇಶ್ ಅಂಬಾನಿ ಅವರ ಮಗನ ಮದುವೆಗೆ ಹೋದಾಗ ಎಲ್ಲರೂ 10 kg 20 kg ಬಂಗಾರ ಹಾಕ್ಯಂದು ಹೋಗಿದ್ರೆ ಅವರು ಸಿಂಪಲ್ಲಾಗಿ ಹೋಗಿದ್ದಾರೆ. ಸುಧಾ ಮೂರ್ತಿ ಅವರು ಒಂದು ಕಂಪ್ನಿನೇ ಹುಟ್ಟಾಕಿದ್ದಾರೆ. ಅವರು ಏನು ದೇವದಾಸಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದಂಥ ಕೀರ್ತಿ ಅವ್ರಿಗೆ ಸಲ್ತತಿ. ಅವರು ಭಾಳ ಕೋಟ್ಯಾಧಿಪತಿ ಆದರೂ ಸರಳ ಜೀವ ನಡೆಸ್ತಕ್ಕಂಥ ಸುಧಾ ಮೂರ್ತಿ ಅವರು. ಸಾಕಷ್ಟು ಬರಹ ಲೇಖನಗಳನ್ನು ಬರೆದಿರ್ತಕ್ಕಂಥ ಸುಧಾ ಮೂರ್ತಿ ಅವರು ಏನು ನಮ್ಮ ಜಗತ್ತಿಗೆ ಗೊತ್ತಾಗಿದೆ ಅವ್ರದ್ದು. ನಿಮಗೆ ಗೊತ್ತಿಲ್ಲ ಅಂದರೆ ಯಾರ್ಯಾರು ಇದು ಲಕ್ಷ್ಮೀ ಬಾರಮ್ಮ ಮತ್ತು ಸೀತಾರಾಮು ನೋಡ್ರಿ ಧಾರಾವಾಹಿಗಳು ಎಷ್ಟು ಜನ ನೋಡ್ತೀರಿ? 6 ಗಂಟೆಯಿಂದ ಸ್ಟಾರ್ಟ್ ಆಗಿದೆ 10 ಮಟ. ನಿಜವಾಗ ಒಳ್ಳೇದು ಕೇಳ್ತಾನೆ. ಕೈ ಎತ್ತರಿ. ಎಷ್ಟು ಜನ ನೋಡ್ತೀರಿ ಧಾರಾವಾಹಿ? ವೆರಿ ಗುಡ್. ಇಲ್ಲ ನಡುವೆ ಇಲ್ಲ. ಆ ಧಾರಾವಾಹಿ ಕೆಲವು ನೋಡಿರ? ಲಕ್ಷ್ಮೀ ನಿವಾಸದಲ್ಲಿ ಅತ್ತೆ ಮಾವನ್ನ ಕಾಪಾಡ್ತಕ್ಕಂಥ ಸಸಿ ನೋಡಿರ? ಹಂಗೆ ಯಾರಿದ್ದೀರಿ ಇಲ್ಲಿ ಮಾರುತಿ ಗಾರ್ಮೆಂಟ್ಸಲ್ಲಿ? ಅದಕ್ಕೆ ಒಂದು ಕತೆ ನೆನಪಾಗುತ್ತೆ, ಹೇಳ್ದಂಗೆ ಕೇಳ್ರಿ. ಒಬ್ಬ ಡಾಕ್ಟ್ರ್ ಮಗಳು 18 ವರ್ಷ ತುಂಬಿ 20 ವರ್ಷಕ್ಕೆ ಕಾಲಿಡ್ತಾಳೆ. ಅವಾಗೆ ಮದುವೆ ವಯಸ್ಸು ಬಂದಾಗೆ ಮಗಳಿಗೆ ಡಾಕ್ಟ್ರ್ ಕೇಳ್ತಾರೆ, ಅಮ್ಮ ನಿನ್ನ ಮದುವೆ ವಯಸ್ಸಿಗೆ ಬಂದಿದ್ದೆ, ನಾನು ಮದುವೆ ಮಾಡ್ಬೇಕು, ಗಂಡು ಹುಡುಕ್ತದನಿ ಅಂತಂದು ಹೇಳಿದಾಗ ಆ ಡಾಕ್ಟ್ರ್ ಮಗಳು ಹೇಳ್ತಾಳೆ, ಅಪ್ಪಾಜಿ ನೀನು ಗಂಡು ಹುಡುಕೋದು ಬೇಡ, ನಾನಾಗಲೇ ಈಗಲೇ ಒಂದು ಗಂಡನ್ನು ನೋಡ್ಕೊಂಡಿನಿ, ನಾ ಪ್ರೀತಿ ಮಾಡ್ತದನಿ, ನಾ ಅವನ್ನೇ ಮದುವೆ ಆಗ್ತೀನಿ ಅಂತಂದು ಡಾಕ್ಟ್ರಿಗೆ ಹೇಳಿದಾಗ
ಭಾಳ ದುಃಖ ಬರ್ತೈತಿ ಡಾಕ್ಟ್ರಿಗೆ. ಯಾಕಪ್ಪ ಅಂದರೆ 20 ವರ್ಷ ಸಾಕಿ ಸಲುವಿ ಮಗಳು ನಾನು ನೋಡಿದ್ದ ಗಂಡನ್ನು ಆಗಲಿಲ್ಲ ಅನ್ನೋದು ಡಾಕ್ಟ್ರಿಗೆ ಬೇಸರ ಹುಡ್ತತಿ. ಅವಾಗ ಡಾಕ್ಟ್ರ್ ಹೇಳ್ತಾನ 18 ವರ್ಷ ಇದ್ದಿದ್ದೆ ಅಂದರೆ ನನಗೆ ಅಧಿಕಾರ ಇರ್ತತ್ತಮ್ಮ, ಆದರೆ ಈಗ ನಿನಗೆ 20 ವರ್ಷ ಆಗಿದೆ, ನಿನ್ನ ಅಧಿಕಾರ ನಿನ್ನ ಇಷ್ಟಪಟ್ಟಂಗೆ ಆಗುವಂತಂದು ಹೇಳಿದಾಗ ಆ ಡಾಕ್ಟ್ರ್ ಮಗಳು ತಾನು ಪ್ರೀತಿಸಿದಂಥ ಹುಡುಗನನ್ನೇ ಮದುವೆ ಆಗ್ತಾಳೆ. ಮದುವೆ ಆಗಿದ ನಂತರ ಗಂಡನ ಮನೆಗೆ ಹೋಗ್ಬೇಕಲ್ಲ. ಗಂಡನ ಮನೆಗೆ ಹೋದಾಗ ಅಲ್ಲಿ ಗಂಡನ ಅಮ್ಮ ಅತ್ತೆ ಅವತಾರ ಗೊತ್ತಾಗ್ಬಿಡ್ತೈತಿ. ಆಕೆ ರುದ್ರ ಅವತಾರ ತಾಳ್ತಾಳೆ. ತಾನು ಗಂಡನಂಗೆ ಗಂಡ ಹೆಂಡ್ತಿ ಮಾತು ಕೇಳಬೇಕು, ಸೊಸಿ ಅತ್ತೆ ಮಾತು ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಸೊಸಿಗಿರ್ತೈತಿ. ಆದರೆ ಅತ್ತೆ ಯಾವುದಕ್ಕೂ ಬಗ್ಗದಲ್ಲ ಜಗ್ಗದಲ್ಲ. ನಾನು ಹೇಳ್ದಂಗೆ ನೀನು ಕೇಳ್ದಾದ್ರೆ ನನ್ನ ಮಗನ ಹತ್ರ ನೀ ಜೀವನ ಮಾಡು, ಇಲ್ಲ ಗೇಟ್ ಪಾಸ್ ಗಂಟು ಮುಟ್ಟಿ ಕಟ್ಕೊಂಡು ಹೋಗಿಬಿಡು ಅಂತಂದು ಹೇಳಿದಾಗ ಮತ್ತೆ ವಾದ ವಿವಾದಕ್ಕೆ ಬೀಳ್ತಾಳೆ ಅತ್ತೆ ಜೊತೆಗೆ. ಯಾರು? ಈ ಪ್ರೀತಿ ಮಾಡಿದ ಡಾಕ್ಟ್ರ್ ಮಗಳು. ಕೊನೆಗೆ ಅತ್ತೆ ಏನು ಮಾಡ್ತಾಳಂದರೆ ತೆಗೆದು ಜಗಳ ಬಿದ್ದಾಗ ತೆಗೆದು ಕಪಾಳ ಕೊಡ್ದು ಬಿಡ್ತಾಳೆ. ಆಕೆಗೆ ಅವಮರ್ಯಾದಾಗ್ಬಿಡ್ತೈತಿ. ಅವಾಗ ನೆನಪು ಬರ್ತೈತಿ, ನಾನು ನಮ್ಮ ಅಪ್ಪಾಜಿ ಮಾತು ಕೇಳಿಲ್ಲಲ್ಲ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ಅಪ್ಪಾಜಿ ಹೇಳ್ದಂಗೆ ನಾನು ಅವರು ನೋಡಿದ ಹುಡುಗನ್ನೇ ಮದುವೆ ಆಗ್ಬೋದಾಗಿತ್ತಲ್ಲ ಅಂತಂದಾಗ ಮತ್ತೆ ಆಕೆ ಮನನೊಂದು ಮತ್ತೆ ಡಾಕ್ಟ್ರ್ ಹತ್ರ ಹೋಗ್ತಾಳೆ. ಅಪ್ಪ ನೀನು ಹೇಳಿದ ಮಾತು ಕೇಳಲಿಲ್ಲ, ನಾನು ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಪ್ಪ ಅಂತಂದು ಹೇಳಿದಾಗ ಅವಾಗ ಡಾಕ್ಟ್ರ್ ಮಗಳಿಗೆ ಹೇಳ್ತಾನೆ, ಎಲ್ಲಿ ಕ್ಷಮಿಸೋದು ಎಲ್ಲಾಗುತ್ತಮ್ಮ, 18 ವರ್ಷ ತುಂಬಿದೆಯಲ್ಲ, 20 ವರ್ಷ ನಿಂದು ಅಧಿಕಾರ, ನಂದು ಏನು ನಡೆಯಲ್ಲ. ನಾನು ಎಷ್ಟು ಹೇಳಿದ್ರೆ ಕೇಳಲಿಲ್ಲ, ನೀ ಪ್ರೀತಿಸಿದ ಹುಡುಗನ ಜೊತೆಗೆ ಮದುವೆಗೆ ಹೋದೆ, ನಿನ್ನ ಪಾಡು ನಿನ್ನ ಕರ್ಮ ಅನುಭವಿಸು ಅಂತಂದು ಹೇಳಿದಾಗ ಇಲ್ಲ ಅಪ್ಪ, ನಾನು ನಿನ್ನ ಮಾತು ಕೇಳ್ತಾನೆ, ಆದರೆ ನಾನು ಸಾಯ ನಿರ್ಧಾರ ಮಾಡೀನಿ, ಅದಕ್ಕೆ ನೀನು ಆಶೀರ್ವಾದ ಮಾಡು ಅಂತಂದು ಹೇಳಿದಾಗ ಹುಚ್ಚಿ, ನೀನು ಪ್ರೀತಿಸಿ ಮದುವೆಯಾಗಿ ಸಾಯಕ ಮದುವೆಯಾಗಿಯಾ, ಇಂಥದ್ಕೆ ಯಾಕೆ ಮದುವೆ ಆಗ್ಬೇಕು ನೀನು ಅಂತಂದು ಡಾಕ್ಟ್ರು ಮಗಳಿಗೆ ಧೈರ್ಯ ಹೇಳಿದಾಗ, ಆದರೆ ಮಗಳು ಹೇಳ್ತಾಳ, ಆಯಿತು ನಾ ಬದುಕ್ತೀನಿ, ನನಗೊಂದು ಕೆಲಸ ಮಾಡು, ನೀನು ಹೇಗೋ ಡಾಕ್ಟ್ರ್ ಇದೆಯಲ್ಲ, ನಮ್ಮ ಅತ್ತೆ ಸಾಯಂಗ ಒಂದು ವಿಷದ ಮಾತ್ರೆ ಕೊಟ್ಬಿಡು ಅಂತಂದು ಹೇಳ್ತಾಳೆ. ಅವ ಡಾಕ್ಟ್ರ್ ಏನು ಮಾಡ್ಬೇಕು? ಮಗಳಿಗೆ ಕೊಡ್ಬೇಕಾ ಬೇಡವಾ ರೀ? ನಿಮ್ಮ ಮನಸ್ಸಿಗೆ ವ್ಯಕ್ತಪಡಿಸ್ರಿ, ಕೊಡಬೇಕೋ ಬೇಡವಾ ಡಾಕ್ಟ್ರ್? ಆದರೂ ಡಾಕ್ಟ್ರ್ ಕೊಡ್ತಾರ. ಎಷ್ಟು? 20 ಗುಳಿಗೆ ಮಾತ್ರೆ, ಅದು 30 ಇರ್ತಾವೆ. 20 ದಿನ ನೀನು ಈ ಮಾತ್ರೆಯನ್ನು ನಿಮ್ಮ ಅತ್ತೆಗೆ ದಿನ ಊಟದಲ್ಲಿ ಬೆರೆಸ್ಕೊಂತ ಬಾ ನೀನು ಅಂತಂದೇಳಿ ಮಗಳಿಗೆ 30 ಗುಳಿಗೆ ಇರ್ತಕ್ಕಂಥ ಡಬ್ಬಿಯನ್ನು ಡಾಕ್ಟ್ರು ಮಗಳಿಗೆ ನೀಡ್ತಾರೆ. ಅವಾಗ ಮಗಳು ಕೇಳ್ತಾಳ, ಅಪ್ಪಾಜಿ ನಮ್ಮ ಅತ್ತೆ ಸಾಯ್ತಾಳ, ಅವಾಗ ನಾನು ನನ್ನ ಗಂಡನ ಜೊತೆಗೆ ಸುಖವಾಗಿರ್ಬೋದ? ಹ್ಞೂ ನಮ್ಮ ಸಾಯ್ತಾಳೆ, ಆದರೆ ನೀನು ಒಂದು ಕೆಲಸ ಮಾಡ್ಬೇಕು ಅಂತಂದು ಹೇಳ್ತಾರೆ ಡಾಕ್ಟ್ರ್ ಮಗಳಿಗೆ. ಏನಪ್ಪಾಜಿ ಅಂತ ಕೇಳಿದಾಗ, ನೋಡಮ್ಮ, ನೀನು ಪ್ರೀತಿಯಿಂದ ನಿಮ್ಮ ಅತ್ತೆಗೆ ಬೆಳಿಗ್ಗೆ ಬೇಗನೆ 5 ಗಂಟೆಗೆ ಎದ್ದು ಆಕೆಗೆ ಬೆಡ್ ಕಾಫಿ ಕೊಡೋದು, ತಿಂಡಿ ಮಾಡೋದು, ಆಕೆ ಸೇವೆ ಮಾಡೋದು ನೀ ಪ್ರೀತಿಯಿಂದ ಮಾಡ್ಕೊಂತ ಬಂದೆ ಅಂದ್ರೆ ನಿನ್ನ ಮಾತನ್ನು ಕೇಳಿ ನೀನು ಹಾಕಿದ ಗುಳಿಗೆಯನ್ನು ಸೇವನೆ ಮಾಡ್ತಾ ಹೋಗ್ತಾಳ. 20 ದಿನದಲ್ಲಿ ನಿಮ್ಮ ಅತ್ತೆ ರಿಸಲ್ಟ್ ಗೊತ್ತಾಗತ್ತೆ ನಿನಗೆ ಅಂತಂದು ಹೇಳಿದಾಗ ಅತ್ತೆ ಸಾಯ್ತಾಳನ್ನ ಹುರುಪಿನಲ್ಲಿ ಬೆಳಗ್ಗೆ ಬೇಗನೆ ಹೇಳೋದು, ಕಸ ಮುಸುರಿ ನೆಲ ತೊಳೆಯೋದು, ಪೂಜೆ ಮಾಡೋದು, ಅಡುಗೆ ಮಾಡೋದು, ಅಡುಗೆ ಮಾಡಿದ್ಮೇಲೆ ಫಸ್ಟ್ ಕಾಫಿ ಕೊಡೋದು, ತಿಂಡಿ ಮಾಡಿದ್ಮೇಲೆ ತಿಂಡಿಗೆ ಒಂದು ಗುಳಿಗೆ ಹಾಕಿ ಕೊಡೋದು. ಈಗ ದಿನಮಾನಗಳು ಕಳೆದಂಗೆ 20 ಗುಳಿಗೆ ಆಗ್ಲಿಕ್ಕೆ ಸಮಯ ಬಂದಾಗ ಅವಾಗ ಅತ್ತಿ ಹೇಳ್ತಾಳೆ, ಮನಸ್ಸಿನಲ್ಲಿ ಅನ್ಕೊಂತಾಳೆ, ನನ್ನ ಸೊಸಿ ಎಷ್ಟು ಸೌಮ್ಯತೆ ಎಷ್ಟು ಪ್ರೀತಿಯಿಂದ ಅದಾಳಲ್ಲ, ನಾನು ಇವಳನ್ನ ತಪ್ಪಾಗಿ ತಿಳ್ಕೊಂಬಿಟ್ಟಲ್ಲ, ನಾನು ಅವಳನ್ನ ಹೊಡಿಬಾರ್ದಾಗಿತ್ತು, ದ್ವೇಷ ಮಾಡಬಾರ್ದಾಗಿತ್ತು, ಪ್ರೀತಿ ಮಾಡ್ಬೇಕು ಅಂತಂದೇಳಿ ಅವಾಗ ಅತ್ತೆ ಏನು ಮಾಡ್ತಾಳೆ ಅಂದರೆ, ಸಸಿ ಏನು 5 ಗಂಟೆಗೆ ಎದ್ದಾಳ್ತದ್ಲಲ್ಲ, ಇವ್ರು 4 ಗಂಟೆಗೆ ಎದ್ದಾಳ್ತಾಳೆ. ಆಮೇಲೆ ಅತ್ತೆ 4 ಗಂಟೆಗೆ ಎದ್ದು ತಾನೇ ಕಸ ಗುಡಿಸಿ ರಂಗೋಲಿ ಹಾಕಿ ಕಾಪಿ ಮಾಡಿ ಆಕೆಗೆ ಮಲಗಿದ ಜಾಗದಲ್ಲಿ ಬೆಡ್ ಕಾಫಿ ಕೊಡೋ ರೂಢಿ, ತಿಂಡಿ ಕೊಡ್ತಕ್ಕಂಥದ್ದು, ಊಟ ಕೊಡ್ತಕ್ಕಂಥದ್ದು ಈ ರೂಢಿ ಬೆಳೆಸ್ಕೊಂಡು ಆಮೇಲೆ ಅತ್ತೆ ನೀನು ಯಾಕೆ ಇಷ್ಟು ಜಲ್ದಿ ಎದ್ದೇಳ್ಬೇಕು? ಇಲ್ಲಮ್ಮ, ಇಪ್ಪಟ್ಟು ನಾನೇ ಬೆಳಿಗ್ಗೆ ಬೇಗ ಹೇಳ್ತೀನಿ, ನೀನು ಹೇಳೋದು ಬೇಡ, ನೀನು ನಿನ್ನ ಗಂಡ ಮೈಸೂರು ಟ್ರಿಪ್ಪು ಇದಕ್ಕೆ ಹೋಗಿ ಬರ್ರಿ ಅಂತಂದೇಳಿ ಪ್ರೀತಿಯಿಂದ ಅತ್ತೆ ಸಸಿಗೆ ಹೇಳ್ತಾಳೆ. ಅವಾಗ ಏನಾಗ್ಬೋದು ಊಹೆ ಮಾಡ್ರಿ, ಏನಾಗುತ್ತೆ? ಆಕೆ ಗಾಬರಿ ಆಗುತ್ತೆ. ಏನು ಗಾಬರಿ ಆಗುತ್ತೆ ಅಂದರೆ, ನಮ್ಮ ಅತ್ತೆ ಇಷ್ಟು ಒಳ್ಳೆಯದಾಳಲ್ಲ,
ಇವಳನ್ನ ಸಾಯಿಸೋಗಳಿಗೆ ನಮ್ಮ ಅಪ್ಪಾಜಿಯಿಂದ ತಂದುಬಿಟ್ಟೆಲ್ಲ, ಇವಳು ಸಾಯಬಾರ್ದು ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಅವ್ರ ಅಪ್ಪಾಜಿ ಹತ್ರ ಹೋಗ್ತಾಳೆ. ಅಲ್ಲಿ 20 ಗುಳಿಗೆ ಮುಗಿದ್ಬಿಟ್ಟವು, ಇನ್ನು ಅತ್ತೆಗಳಿಗಿರೋದು. ಅವಾಗ ಡಾಕ್ಟ್ರ್ ಹತ್ರ ಹೋದಾಗ ಮಗಳು ಕೇಳ್ತಾಳೆ ಡಾಕ್ಟ್ರಿಗೆ, ಅಪ್ಪಾಜಿ ನಮ್ಮ ಅತ್ತಿ ಭಾರಿ ಒಳ್ಳೆಳಿದಾಳೆ, ಭಾಳ ಪ್ರೀತಿ ಮಾಡ್ತಾಳನ್ನ, ನನ್ನ ಗಂಡನ್ನು ಎಲ್ಲ ಕಡೆಗೂ ಕಳಿಸ್ತಾಳೆ. ಆದ್ದರಿಂದ ನಮ್ಮ ಅತ್ತೆ ಸಾಯಬಾರ್ದು, ಅವಳು ಉಳಿಬೇಕು ಅಂತಂದೇಳಿ ಡಾಕ್ಟ್ರ್ ಹತ್ರ ಕೇಳಿದಾಗ ಡಾಕ್ಟ್ರ್ ಒಪ್ಪಲ್ಲ. ನೀನು ಸಾಯ ಮಾತ್ರೆ ಕೊಡಂದೆ ನೀನು ಕೊಟ್ಬಿಟ್ಟನೆ, ನಿಮ್ಮ ಅತ್ತೆ ನೀನು ಉಳಿಸ್ಕ ಅಂತಂದು ಹೇಳಿದಾಗ ಭಾಳ ಗೋಗರಿತಾಳ. ಅಪ್ಪಾಜಿ ನೀ ಏನಾರ ಮಾಡಿ ನಮ್ಮ ಅತ್ತಿನ ಉಳಿಸ್ಲೇಬೇಕು ಅಂತಂದಾಗ ಅವಾಗ ಆ ಡಾಕ್ಟ್ರ್ ಮಗಳಿಗೆ ಒಂದು ಸುಸಂಸ್ಕೃತಿ ಮಾತನ್ನು ಹೇಳ್ತಾರೆ, ನೋಡಮ್ಮ, ಪ್ರೀತಿಯಿಂದ ಏನಾದರೂ ಗೆಲ್ಲಬಹುದು, ದೇಶದಿಂದ ಯಾವುದನ್ನು ಗೆಲ್ಲಕ್ಕಾಗಲ್ಲ ಅನ್ನೋದಕ್ಕೆ ಆ ಮಗಳಿಗೆ ನೀತಿ ಪಾಠ ಹೇಳ್ತಾನೆ. ಪ್ರೀತಿ ಪಾಠ, ನೀತಿ ಪಾಠ ಹೇಳಿದಾಗ, ಹುಚ್ಚಿ ನಾ ಕೊಟ್ಟಿದ್ದು ಗುಳಿಗೆ ವಿಷದ ಮಾತ್ರೆ ಅಲ್ಲ, ನಿಮ್ಮ ಅತ್ತಿ ಕೊಟ್ಟರೆ ನಾನು ಕ್ಯಾಲ್ಸಿಯಂ ಮಾತ್ರೆ, ಏನಪ್ಪ ಆರೋಗ್ಯ ಸದೃಢ ಆಗ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಮಾತ್ರೆ. ಈಗ ನಿಮ್ಮ ಅತ್ತಿ ಈಗ ಒಂದು 5 kg ಜಾಸ್ತಿಗಳ ತೂಕ ಮಾಡಿ ನೋಡು ಹೋಗಿ ಅಂತಂದು ಹೇಳಿದಾಗ ಖುಷಿ ಆಗುತ್ತೆ. ಇದರಲ್ಲಿ ಅರ್ಥ ಏನಿದೆ ಅಂದರೆ, ನಾವೆಷ್ಟು ಪ್ರೀತಿ ಪ್ರೇಮದಿಂದ ಯಾವುದೇ ಒಬ್ಬರ ಹತ್ರ ನಡ್ಕೊಳ್ಬೇಕಾದ್ರೆ ಪ್ರೀತಿನಿಂದ ನಡ್ಕೊಂಡಾಗ ಮಾತ್ರ ನಾವು ಏದನ್ನು ಗೆಲ್ಲಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ಈ ಡಾಕ್ಟ್ರು ಮಗಳು ನೀತಿ ಪಾಠ. ಈ ಪಾಠವನ್ನು ತಾವೆಲ್ಲರೂ ಮೈಗೂಡಿಸ್ಕೋಬೇಕು ಅನ್ನೋದು ನಮ್ಮ ದೃಷ್ಟಿ. ಈಗ ಸರಳತೆಯ ಸುಧಾಮೂರ್ತಿ ಅವ್ರ ಬಗ್ಗೆ ಹೇಳಿದೆ, ಅದೇ ರೀತಿ ನಮ್ಮ ಬಡವರ ತಾಯಿ ಶ್ರೀಮತಿ ಸವಿತಾ ಮೇಡಮ್ನವರು ಸಾಕಷ್ಟು ಬೆಳ್ಳುಡಿ ಗ್ರಾಮದಲ್ಲಿ ಸರ್ವಿಸ್ ಮಾಡಿದ್ದಾರೆ. ಹಿಂದೆ ಇಲ್ಲಿ ಬರೋಕ್ಕಿಂತ ಪೂರ್ವದಲ್ಲಿ ಭರಮಸಾಗರ ಮತ್ತು ಹಿರಿಯೂರು ಮೇಡಮ್ರೆ ಹೊಸದುರ್ಗ ಭಾಳ ಕಡೆಯಲ್ಲಿ ಸರ್ವಿಸ್ ಮಾಡಿರ್ತಕ್ಕಂಥದ್ದು. ಅವ್ರ ಎಜುಕೇಷನ್ ಅವರು ಈ ಕಡೆ ಅಂದ್ರೆ ಗೊತ್ತಾಗತ್ತಲ್ಲ, ಈ ಕಡೆ ಉತ್ತರ ಕರ್ನಾಟಕ ಮಂದಿ ಭಾಳ ಗೌರವ ಕೊಡ್ತಕ್ಕಂಥವ್ರು, ಅನ್ನದಾನ ಪ್ರಭು ಅಂತಕ್ಕಂಥ ಹೇಳ್ತಕ್ಕಂಥವ್ರು. ನಮ್ಮ ಶ್ರೀಪತಿ ಗಿನ್ನಿಯವರು ಆ ಕಡೆರೆ, ಇವರು ಮಲೆನಾಡು ಸೀಮೆಯವರು ಈ ಕಡೆಯವರು, ನಮ್ಮ ಮೇಡಮ್ಮರು. ಅವರು ಎಷ್ಟೇ ಬಿಜಿ ಇದ್ದರೂ ಕೂಡ ಅವರು ಟೆನ್ಷನ್ ಮಾತ್ರ ಮಾಡ್ಕೊಳಲ್ಲ. ಅವರಿಗೆ ಸುಧಾಮೂರ್ತಿದು ಯಾಕೆ ಹೇಳಿದೆ ಅಂದರೆ, ಅವರು ಸರಳ, ಅವ್ರಿಗೆ ಕೂಡ ಸಾಕಷ್ಟು ಅವರ ಏನು ಅವ್ರ ಮನೆಯವರು ಇದರಲ್ಲಿ ಸಾಕಷ್ಟು ಆಸ್ತಿ, ಅವರು ಒಂದು ದೊಡ್ಡ ನರ್ಸಿಂಗ್ ಹೋಮ್ ಕಟ್ಟಿದ್ರು ಕೂಡ ಅವ್ರು ಮಾಡೋಕ್ಕೆ ಹೋಗಲಿಲ್ಲ, ಅದನ್ನು ಒಂದು ಹಾಸ್ಟ್ಲಿಗೆ ನೀಡಿದ್ದಾರೆ. ಕಾರಣ ಇಷ್ಟೇ, ನಾನು ಸಾರ್ವಜನಿಕರ ಸೇವೆಯಲ್ಲಿ ತೊಡಗಬೇಕು ಅನ್ನೋ ನಿಟ್ಟಿನಲ್ಲಿ ಒಬ್ಬ ಖಾಸಗಿ ಕ್ಲಿನಿಕ್ ಇಟ್ಕೊಂಡು ಬಿಟ್ಟೆ ಅಂದರೆ ಅವರಿಗೆ ಸಾಕಷ್ಟು ದಿನಕ್ಕೆ 100 ಪೇಷಂಟು ಸಾಲೋದಲ್ಲ, 200 ಪೇಷಂಟು ಸಾಲಲ್ಲ. ಈಗ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅವರು 4ವರೆಗೆ ಡ್ಯೂಟಿ ಮುಗೀತಂದರೆ 6 ಗಂಟೆವರೆಗೂ ಅವರ ಬರ್ತಕ್ಕಂಥ ಪೇಷಂಟ್ಗಳನ್ನು ನೋಡ್ತಾರೆ. ಯಾಕಪ್ಪ ಅಂದರೆ ಅವರಲ್ಲಿ ಮಾನವೀಯತೆ ಇದೆ, ಸಾರ್ವಜನಿಕರ ಸೇವೆ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಕರ್ತವ್ಯ ನಿರಂತರಾಗಿರ್ತಾರೆ. ಅಂಥ ಮೇಡಮ್ರವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವುದು ನಿಮ್ಮೆಲ್ಲರ ಭಾಗ್ಯ ಅಂತಂದು ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಶ್ರೀಮತಿ ಸವಿತಾ ಮೇಡಮ್ರವರು ಮಾತಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಉಪಸ್ಥಿತಿರುವ ಎಲ್ಲ ಗಾರ್ಮೆಂಟ್ ಫ್ಯಾಕ್ಟರಿಯ ನೌಕರರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ವೇದಿಕೆ ಮೇಲಿರೋರೆಲ್ಲ ತುಂಬ ಸ್ವಾರಸ್ಯಕರವಾಗಿ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರು ಮಾತಾಡಿದ ಮೇಲೆ ನಾನು ಮಾತಾಡಿದ್ರೆ ನಿಮಗೆ ಸರಿ ಹೋಗುತ್ತೋ ಇಲ್ವೋ, ಅದರಲ್ಲೂ ನನಗೆ ಆರೋಗ್ಯದ ಬಗ್ಗೆ ಸಲಹೆ ಕೊಡಬೇಕು ಅಂತ ಹೇಳಿದ್ದಾರೆ. ಈಗ ಆರೋಗ್ಯದ ಬಗ್ಗೆ ಸಲಹೆ ಅಂದರೆ, ಆರೋಗ್ಯದ ಒಂದು ದೊಡ್ಡ ಚಾಪ್ಟರು 5-5.5 ವರ್ಷ ನಾವು ಓದಿರ್ತೇವೆ. ಈಗ ನಿಮ್ಗೊಂದು 10 ನಿಮಿಷ 15 ನಿಮಿಷದಲ್ಲಿ ಹೇಳಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಆದರೆ ಈಗ ನಾವು ಏನು ಹೇಳಬೇಕಂದ್ರೆ, ಈಗ ನಾವೇನು ನೋಡ್ತಾ ಇದ್ದೀವಿ, ಈಗ ಪ್ರೆಸೆಂಟ್ ಸಿಚುಯೇಷನಲ್ಲಿ ಏನು ಕಾಯಿಲೆಗಳು ಬರ್ತಾಯಿದೆ ಅಂತ ನೋಡೋದು. ಯಾಕೆಂದರೆ ಕಾಯಿಲೆಗಳ ಪ್ಯಾಟರ್ನ್ ಚೇಂಜ್ ಆಗ್ತದೆ. 25 ವರ್ಷದ ಹಿಂದೆ ಏನು ಕಾಯಿಲೆಗಳಿದ್ದು ಈಗ ಭಾಳ ಚೇಂಜಸ್ ಇದೆ. ಈಗ ನಾವು 25 ವರ್ಷದ ಹಿಂದೆ TB ಅವೆಲ್ಲ ಜಾಸ್ತಿ ಇತ್ತು, ಅಂದರೆ ಕಮ್ಯುನಿಕೇಬಲ್ ಡಿಸೀಸಸ್. ಕಾಯಿಲೆಗಳಲ್ಲಿ ಒಂದೇನು, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಎಲ್ಲರಿಗೂ ಗೊತ್ತು. ಕೋವಿಡ್ ಬಂದಾಗ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ. ಇನ್ನೊಂದು ಒಬ್ಬರಿಗೆ ಹರಡದಂಥ ಕಾಯಿಲೆ. ಈಗ ನಾವು 25 ವರ್ಷದ ಹಿಂದೆ ನೋಡಿದ್ದು ಹರಡುವ ಕಾಯಿಲೆಗಳು ಭಾಳ, ಎಕ್ಸೆಪ್ಷನ್ ಕೋವಿಡ್ ಇತ್ತು. ಈಗ ಏನು, ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಕಾಯಿಲೆ. ಯಾವುದು? ಹೈಪರ್ ಟೆನ್ಷನ್, ಬಿ ಪಿ ಅಂತ ನಾವು ಸಾಮಾನ್ಯವಾಗಿ ಉಪಯೋಗಿಸೋದು, ಮತ್ತು ಶುಗರ್, ಇದೆಲ್ಲ. ಈಗ ಮೇಯ್ನಾಗಿ ಏನು, ಕೋವಿಡ್ನ ನಾವೇನಂದ್ವಿ, ಪ್ಯಾಂಡಮಿಕ್ ಅಂದ್ವಿ. ಈಗ ಪ್ಯಾಂಡಮಿಕ್ ಕಾಯಿಲೆಗಳಲ್ಲಿ ಏನು ಅಂತ ಹೇಳಿದ್ರು, ಬೊಜ್ಜು. ಹೌದಿಲ್ಲ? ನಾವು ನೋಡ್ತಾ ಇದ್ದಾಗೆ ನಮ್ಗೆ ಈಗ 15 ವರ್ಷದ ಹಿಂದೆ ಆಪ್ರೇಟ್ ಮಾಡ್ಬೇಕಾದ್ರೆ ಭಾಳ ಸುಲಭ ಅನ್ನೋದು. ಈಗ ಆಪ್ರೇಷನ್ ಮಾಡ್ಬೇಕಾದ್ರೆ ಮೊದಲು ಹೇಳ್ತೀವಿ, ಯಾರು ಫೋನಲ್ಲಿ ಒಂದು ಸರ್ಜರಿ ಮಾಡ್ಬೇಕು ಪೇಷಂಟ್ ಕಳಿಸ್ರಿ ಅಂದರೆ
ಪೇಷಂಟ್ ದಪ್ಪ ಇದ್ದಾರೆ ತೆಳ್ಳಗಿದ್ದಾರೆ ಅಂತ ನಾವು ಫೋನಲ್ಲೇ ಕೇಳ್ತೀವಿ. ಅಂದರೆ ಆಪ್ರೇಷನ್ ಮಾಡೋದು ಕೂಡ ಡಾಕ್ಟರ್ಸಿಗೂ ಕಷ್ಟ, ಪೇಷಂಟಿಗೂ ಕಷ್ಟ. ಸೊ ದಪ್ಪ ಇರೋರು ಒಂದು ಕಡೆಯಿಂದ ಒಂದು ಕಡೆಗೆ ಅಲ್ದಾಡ್ತಾನೆ ಇರ್ತಾರೆ, ಓ ಇಲ್ಲ ಅಲ್ಲಿ ಹೋಗ್ಬೇಕಂತ. ಸೊ ಇದು ಯಾಕೆ ಆಗ್ತಾಯಿದೆ, ಬೊಜ್ಜು ಅನ್ನೋದು ಏನು ಆಗ್ತಾಯಿದೆ ಅನ್ನೋದ್ರು ಇಲ್ಲಿ ನನಗೆ ಭಾಳಷ್ಟು ಖುಷಿ ಆಯಿತು. ಇಲ್ಲಿ 85%, 90% ಯಾರು ಎಲ್ಲ ತೆಳ್ಳಗಿದ್ದೀರ. ಯಾಕೆಂದರೆ ನೀವು ಮನೆಯಲ್ಲೂ ಕೆಲಸ ಮಾಡ್ತಾಯಿದ್ದೀರಾ, ಇಲ್ಲಿ ಸಹ ಕೆಲಸ ಮಾಡ್ತಾರೆ. ಬೊಜ್ಜು ಬರೋದು ಯಾಕೆ? ಅದು ನಮ್ಮ ಜೀವನ ಶೈಲಿಯಿಂದ ಚೇಂಜಸ್ಸಿಂದ ಆಗಿರೋದು. ಈಗೆಲ್ಲೋ ನಾನು ನಿನ್ನೆ ಓದ್ತಾ ಇದ್ದೆ, ಮೆಣಸಿನಕಾಯಿ ಖಾರ ಹಾಗೆ ಉಂಟು, ಮಾವಿನ ಹಣ್ಣಿನ ಸಿಹಿ ಹಾಗೆ ಉಂಟು, ಆದರೆ ಮಾನವ ಮಾತ್ರ ಚೇಂಜ್ ಆಗಿದ್ದಾನೆ. ಮಾನವ ಹೇಗೆ ಚೇಂಜ್ ಆಗಿದ್ದಾನೆ? ಬುದ್ಧಿ ಅಷ್ಟೇ ಅಲ್ಲ, ನಮ್ಮ ಗಾತ್ರದಲ್ಲಿ ಕೂಡ ನಾವು ಚೇಂಜ್ ಆಗಿದ್ದೀವಿ. ಅದು ಗಾತ್ರದಲ್ಲಿ ಚೇಂಜ್ ಆಗಿರೋದು ಅನೇಕ ಕಾಯಿಲೆಗಳಿಗೆ ಎಡೆ ಮಾಡಿ ಕೊಡ್ತದೆ. ಏನು ಈಗ ನಾವೇ ಹಾರ್ಟ್ ಅಟ್ಯಾಕು ಜಾಸ್ತಿ ಆಗ್ತಾಯಿದೆ. ಏನು ಬೊಜ್ಜು ಇದ್ರೇ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ಗೆ ಅದು ಹೃದಯಕ್ಕೆ ತೊಂದರೆ ಕೊಟ್ಟು ಹಾರ್ಟ್ ಅಟ್ಯಾಕ್ ಹೋಗ್ತದೆ. ಮೊದಲು ಹಾರ್ಟ್ ಅಟ್ಯಾಕ್ ಅಂದರೆ ಏಜ್ ಓಲ್ಡ್, ಈಗ 35 ವರ್ಷಕ್ಕೆಲ್ಲ ನಾವು ನೋಡ್ತಾಯಿದ್ವಿ, 35-40 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್. ಯಾಕೆಂದರೆ ನಾವು ಕೆಲಸಗಳನ್ನ ಮಾಡ್ತಾಯಿಲ್ಲ, ಲೈಫ್ ಸ್ಟೈಲ್ ನಮ್ಮ ಜೀವನ ಶೈಲಿ ಭಾಳಷ್ಟು ಬದಲಾಗಿದೆ. ನಾವು ಯಾರಿಗಾರ ಈಗ ಭಾಳಷ್ಟು ಜನ ನಮಗೆ ಹಾಸ್ಪಿಟ್ಲಿಗೆ ಬರೋದು ಮುಟ್ಟು ಸರಿ ಆಗ್ತಾ ಇಲ್ಲ ನಮಗೆ ಅಂತ. ಸ್ಕ್ಯಾನಿಂಗ್ ಮಾಡಿಸಿದ್ರೆ PCOD. ಎಲ್ಲ ಡಾಕ್ಟರ್ಸ್ ಅವ್ರು ಬೇರೆ ಕಡೆ ಡಾಕ್ಟರ್ಸ್ಗೆ ಹೋಗಿರ್ತಾರೆ, ಅವ್ರು ಹೇಳ್ತಾರೆ ನೀವು ತೂಕ ಕಮ್ಮಿ ಮಾಡಬೇಕಂತ. ಎಲ್ಲರೂ ಹೇಳ್ತಾರೆ ತೂಕ ಕಮ್ಮಿ ಮಾಡೋದು ಹೇಗೆ? ನಮ್ಮ ಆಹಾರ ಪದ್ಧತಿ ನಾವು ಚೇಂಜ್ ಆಗಿದೆ. ಟ್ರೆಡಿಷ್ನಲ್ ಫುಡ್ ನಾವು ಇದು ಮೊದಲೇ ಏನಿರ್ತಿತ್ತು, ಅಮಾವಾಸ್ಯೆ ಹುಣ್ಣಿಮೆಗಷ್ಟೇ ತಿಂಡಿ ಮಾಡೋದು, ಬೇರೆ ದಿವಸ ಎಲ್ಲ ರೊಟ್ಟಿ ಚಟ್ನಿ. ಈಗ ದಿನ ತಿಂಡಿ ಅಂದರೆ ಎಣ್ಣೆ ಎಷ್ಟು ಪ್ಯಾಕೆಟ್ ಖರ್ಚು ಮಾಡ್ತೀವಿ ನಮ್ಮ ಮನೆಯಲ್ಲಿ ಅನ್ನೋದ್ರ ಮೇಲೆ ಲೆಕ್ಕ ಇರ್ತದೆ. ಉಪ್ಪಿನ ಪ್ಯಾಕೆಟ್ ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಎಣ್ಣೆ ಜಾಸ್ತಿ ಕೊಬ್ಬಿನಾಂಶ ಜಾಸ್ತಿ ತಗೊಂಡಷ್ಟು ನಮ್ಮ ಮೈಯಲ್ಲಿ ಕೊಬ್ಬು ಉಳಿಯುತ್ತೆ, ಅದು ಹೊರಗಡೆ ಹೋಗೋದಿಲ್ಲ. ಈ ಕೊಬ್ಬಿನಾಂಶ ಏನಾಗುತ್ತೆ, ಹಾರ್ಟಿಗೆ ಬ್ರೈನಿಗೆ ಆಗೋದು, ಸ್ಟ್ರೋಕ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಇವೆರಡೂ ಬೊಜ್ಜಿನಿಂದನೇ ಇದಾಗೋದು. ಹೆಣ್ಣು ಮಕ್ಕಳಿಗೆ ಬೊಜ್ಜಿನಿಂದ ಏನಾಗ್ತದೆ ಅಂದರೆ PCOD, ಮತ್ತು ಜಾಸ್ತಿ ಈಗ 40-45 ವರ್ಷಕ್ಕೆ ಮಂಡಿ ನೋವು ಅಂತ ಬರೋದು. ಮಂಡಿ ನೋವು ಯಾಕಂದರೆ ನಮ್ಮ ತೂಕನೇ ನಮ್ಮ ಮಂಡಿಗಳನ್ನ ಸವಿಯೋಂಗೆ ಮಾಡೋದು. ಈಗ ನಾವು ತೂಕ ಕಮ್ಮಿ ಇದ್ದರೆ ಅಷ್ಟು ವೆಯ್ಟ್ ಬೀಳಲ್ಲ ಅಲ್ವ ನಮ್ಮದು ಜಾಯಿಂಟ್ಸ್ ಮೇಲೆ. ಆಮೇಲೆ ನಾವು ಆಹಾರ ಪದ್ಧತಿಯಲ್ಲಿ ಈಗ ಹಾಲೇ ಕುಡಿಯಲ್ಲ. ಮೊದಲು ಎಲ್ಲರ ಮನೇಲೂ ಒಂದು ಆಕಳಿರೋದು ಹಾಲು ಕುಡಿತಾ ಇದ್ವಿ. ಈಗ ನಾವು ಪ್ಯಾಕೆಟ್ ಹಾಲು ತಂದರೆ ನಾವು ಯೋಚನೆ ಮಾಡ್ತೀವಿ ಹಾಲು ಕುಡಿಬೇಕಂತ. ಸೊ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ಈಗ ನಮ್ಮದು ಊಟ ಎಲ್ಲ ಚೇಂಜ್ ಆಗಿ ಎಲ್ಲ ಕಾಯಿಲೆಗಳು, ಎಲ್ಲರಿಗೂ ಕಾಲು ನೋವು, ಇನ್ನು ಮಂಡಿ ನೋವು 45 ವರ್ಷಕ್ಕೆ ಪೇಷಂಟ್ಸ್ ಮಂಡಿ ನೋವು ಅಂತ ಬರ್ತಾರೆ. ಯಾಕೆಂದ್ರೆ ನಾವು ಹಾಲು ಕುಡಿಯೋದು ಬಿಟ್ಟಿದ್ದೀವಿ, ಏನು ಹೈನಿಂದು ಸಾಮಾನು, ಮೊಸರು ಎಲ್ಲ ಊಟ ಮಾಡೋದು ಕಮ್ಮಿ ಮಾಡಿದ್ದೀವಿ. ಆಮೇಲೆ ಎಲ್ಲರೂ ಹೇಳ್ತಾರೆ ನಾವು ಕೆಲಸ ಮಾಡ್ತೀವಿ ಅಂತ. ನನಗೇನು ಕೆಲಸ ಮಾಡೋದಂದ್ರೆ ಬೆವರು ಬೇಕು. ಮನುಷ್ಯ ಬೆವರಿದ್ರೆ ಅಷ್ಟೇ ನಮ್ಮ ಮೈಯಿಂದ ಕ್ಯಾಲರೀಸ್ ಹೊರಗಡೆ ಹೋಗೋದು. ಈಗ ನಾವು ಕೆಲಸ ಮಾಡೋದೇನು ಕೋಲ್ ಬರುತ್ತೆ ಒರ್ಸೋಕ್ಕೆ. ನಮ್ಮ ಮನೆಗೆ ಒಂದು ಹುಡುಗಿ ಬಂದಳು, ನಾನಂದರೆ ನಮ್ಮ ಮನೇಲಿ ಒಂದು ದಿವಸ ಕೋಲಲ್ಲಿ ಒರೆಸ್ಬೇಕು, ಒಂದು ದಿವಸ ಕೈಯಲ್ಲಿ ಒರೆಸ್ಬೇಕು. ಆ ಹುಡುಗಿ ಹೇಳಿದ ಸೆಂಟೆನ್ಸ್ ನನಗಿನ್ನು, ಅಮ್ಮ ಕೋಲ್ ಎಲ್ಲರ ಮನೇಲಿ ಡಿಲೀಟ್ ಆಗಿದೆ ಅಮ್ಮ, ಶಿ ಟೋಲ್ಡ್. ಡಿಲೀಟ್ ಆಗಿದೆ ಅಂದರೆ ಕೋಲಲ್ಲ, ಕೈಯಲ್ಲಿ ಒರೆಸೋದು ಡಿಲೀಟ್ ಆಗಿಬಿಟ್ಟಿದೆ, ಕೋಲ್ ಒಂದೇ ಉಪಯೋಗಿಸೋದು ಅಂತ. ಸೊ ಅವಳು ನನಗಂದು ಹೌದಾ, ಮತ್ತು ಏನು ಅವಳು ಹುಡುಗಿ ನೋಡಿದ್ರು ಭಾಳ, ಅವಳಿಗೆ 15 ನಿಮಿಷ ಕೆಲಸ ಮಾಡಿದರೆ ಅವಳಿಗೆ ಸುಸ್ತಾಗೋದು. ಅವಳು ದಪ್ಪ ಇಲ್ಲ. ಮತ್ತು ಅವ್ರಿಗೆ ಯಾಕೆ ನಾವು ಹೇಳೋದಲ್ವ, ನೀನು ಕೈಯಲ್ಲಿ ಒರೆಸಿದ್ರೆ ನಿನಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಅಲ್ಲ ನಮ್ಮ ಮನೆ ಕೆಲಸ ಆಗಲ್ಲಪ್ಪ, ಸರಿ ಅಂತ ಹೇಳಿದೆ. ಹಂಗಾಗಿ ನಾವು ಕೆಲಸಗಳನ್ನ ಒಂದು ದಿವಸ ಕೋಲು ಒಂದು ದಿವಸ ಕೈಯಲ್ಲರೆ ನಮಗೂ ಬೊಜ್ಜು ಕಮ್ಮಿ ಆಗುತ್ತೆ, ಎಕ್ಸಸೈಸ್ ಆಗುತ್ತೆ. ಭಾಳಷ್ಟು ಜನ ಹೇಳ್ತಾರೆ ತೂಕ ಹೇಗೆ ಕಮ್ಮಿ ಮಾಡಬೇಕು ಅಂತ. ಮೇಡಮ್, ಡೈಲಿ ನಾವು ಅರ್ಧ ಗಂಟೆ ವಾಕಿಂಗ್ ಹೋಗ್ತೀವಿ. ಅರ್ಧ ಗಂಟೆ ವಾಕಿಂಗ್ ಹೋಗೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಯಾಕಂದ್ರೆ ನಿಧಾನ ವಾಕಿಂಗ್ ಇಲ್ಲ. ಒಂದು ನಮ್ಮ ನಾಯಿ ಏನಾರು ಬೆರೆಸ್ಕೊಂಡು ಬಂದರೆ ನಾವು ಎಷ್ಟು ಫಾಸ್ಟ್ ನಡಿತೀವಿ ಇಲ್ಲ ಓಡ್ತೀವಿ, ಅಷ್ಟು ಓಡಿದ್ರೆ ಅಷ್ಟೇ ತೂಕ ಕಮ್ಮಿ ಆಗೋಕ್ಕೆ ಸಾಧ್ಯ. ಬರೀ ವಾಕಿಂಗಲ್ಲಿ ತೂಕ ಕಮ್ಮಿ ಮಾಡ್ಕೊಳ್ತೀವಿ ಅಂತ ನೀವು ಎಷ್ಟು ಜನ ಹೇಳ್ಬೋದು. 6 ತಿಂಗಳಿಂದ ತೂಕ ಕಮ್ಮಿ ಆಗೋದೇ ಇಲ್ಲ. ಬೆವರು ಅಷ್ಟು ಫಾಸ್ಟಾಗಿ ನಡೆದ್ರೆ ಅಷ್ಟೇ ತೂಕ ಕಮ್ಮಿ ಆಗೋದು. ಇದು ಆಹಾರ ಏನೋ ಕೊಬ್ಬಿನಾಂಶ ಕಮ್ಮಿ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಇನ್ನು ಭಾಳಷ್ಟು ಮಹಿಳೆಯರು ಇಲ್ಲಿ ಬಂದಿರೋರು ಭಾಳಷ್ಟು ಏನು ಗೊತ್ತಾ, ತಿಂಗಳಲ್ಲಿ ಮೇಯ್ನಾಗಿ ಯಾಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಒಂದು ದಿವಸ ಹಾಸ್ಪಿಟ್ಲಿಗೆ ಬರಬೇಕಂದ್ರೆ ಒಂದು ದಿವಸ ನೀವು ಕೆಲಸಕ್ಕೆ ರಜೆ ಹಾಕಬೇಕು. ಸೊ ಆದ್ದರಿಂದ ಎಟ್ಲೀಸ್ಟ್ ಮಿನಿಮಮ್ ನೀವು ತಲೆಯಲ್ಲಿ ಅದನ್ನು ತೆಗೆದಾಕೋಬೇಕು. ತಿಂಗಳಲ್ಲಿ 2 ಸಲ ಮುಟ್ಟಾಗುತ್ತೆ ಅಂತ ಬರ್ತಾರೆ. ಡೇಟ್ಸ್ ಹೇಳಮ್ಮ ಅಂತ ನಾವು ಬರ್ಕೊಂಡ್ರೆ ಜನವರಿ 1ನೇ ತಾರೀಕಾಗಿದೆ, ಜನವರಿ 26 ಆಗಿದೆ. ಅದು ತಿಂಗಳಲ್ಲಿ 2 ಸಲ ಅಂತ ಅನ್ಕೋಬಾರ್ದು. 4 ವಾರ ಡಿಫ್ರೆನ್ಸ್ ಬಂದೇ ಬಿಡ್ತಲ್ಲ 1ನೇ ತಾರೀಕಿಂದ 26ಕ್ಕೆ.
ಯಾಕೆ ಹೇಳ್ತೀನಿ ಅಂತ, ಇದಕ್ಕೋಸ್ಕರ ನೀವು ಆಸ್ಪತ್ರೆಗೆ ಬರೋದು, ನಿಮ್ದು ಕೆಲಸ ರಜಾ ಹಾಕೊಂಡು ಅವಶ್ಯಕತೆ ಇಲ್ಲ. ನೀವು ಕೆಲಸಕ್ಕೆ ಒಂದು ದಿವಸ ರಜಾ ಹಾಕಬೇಕು, ಅಲ್ಲಿ ಡಾಕ್ಟ್ರಿಗೂ ಕೂಡ ಫೀಸು. ಆಮೇಲೆ ನೀವು ಅಲ್ಲಿ ಹೋಗಿರ್ತೀರ, ಡಾಕ್ಟ್ರ್ ಏನಾರ ಒಂದು ಬರ್ಕೊಡ್ಬೇಕಲ್ಲ, ಒಂದು ಕ್ಯಾಲ್ಶಿಯಮ್ಮು ವೈಟಮಿನ್ ಏನೋ ಒಂದು ಬರ್ಕೊಡ್ತು. ಸೊ ಸುಮ್ಮನೆ ಖರ್ಚಾಗೋವಂಥದ್ದು. ಸೊ ಹಾಗಾಗಿ ನೀವು ತಿಂಗಳಲ್ಲಿ 2 ಸಲ ಮುಟ್ಟಾಗ್ತೀರ ಅಂದರೆ ಅದು 1ನೇ ತಾರೀಕು 26ನೇ ತಾರೀಕು ಅಂತ ಲೆಕ್ಕ ಬಿಡು. ಡೇಸ್ ಡಿಫ್ರೆನ್ಸ್ ಇರಬೇಕು. 1ನೇ ತಾರೀಕಿಂದ 21 ಯಾರು 3 ವಾರದಿಂದ 6 ವಾರ ತನಕ, ಅಂದರೆ 21 ದಿವಸದಿಂದ 42 ಅದು ನಾರ್ಮಲ್ ಋತುಚಕ್ರ. ಈಗ 1ನೇ ತಾರೀಕಾದರೆ 22 ತಾರೀಕಾದ್ರೂ ನೀವು ಬೇಜಾರು ಮಾಡ್ಕೋಬಾರ್ದು, ಡಾಕ್ಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಗೆ ಯಾವಾಗ ಬ್ಲೀಡಿಂಗ್ 7 ದಿವಸ 8 ದಿವಸ ಆಗ್ತಾಯಿದೆ ಆವಾಗ ನೀವು ಡಾಕ್ಟ್ರ್ ಸಲಹೆ ತೊಗೊಳ್ಬೇಕು. ತಿಂಗಳಲ್ಲಿ 2 ಸಲ ಆಗ್ತೀರಿ ಅಂತ ಅವಶ್ಯಕತೆ ಇಲ್ಲ. ಇದೆಲ್ಲರೂ ಮನದಟ್ಟು ಮಾಡಿಕೊಂಡ್ರೆ ಎಷ್ಟು, ಯಾಕೆಂದರೆ ನಿಮ್ಗೆ ಡೈಲಿ ಒಂದು 5 ಜನ ಪೇಷಂಟ್ಸ್ ಇದಕ್ಕೆ ಬರ್ತಾರೆ ತಿಂಗಳಲ್ಲಿ 2 ಸಲ. ಅಲ್ಲಿ ಡಾಕ್ಟ್ರು ಉದ್ಧಾರ ಆಗ್ತಾರೆ. ಹೌದಾ? ನನ್ನ ದುಡ್ಡು ನಾನು ಡಾಕ್ಟ್ರಿಗೆ ಕೊಡ್ತೀನಿ, ಮೆಡಿಕಲ್ ಸ್ಟೋರ್ ಮತ್ತು ಡಾಕ್ಟರ್ಸ್ನ ನಾವು ಉದ್ಧಾರ ಮಾಡ್ತೀವಿ. ಸಣ್ಣ ಸಲಹೆ ಅಂದರೆ ನೀವು ತಿಂಗಳಲ್ಲಿ 2 ಸಲ ಅಂತ ಅನ್ಕೋಬಾರ್ದು, 1ರಿಂದ ಡೇಸ್ ಗ್ಯಾಪ್ ಇಟ್ಕೋಬೇಕು. ಇದನ್ನೆಲ್ಲರೂ ಮನದಟ್ಟು ಮಾಡಿ ನಿಮ್ಮ ಸ್ತ್ರೀ ಶಕ್ತಿ ಸಂಘದಲ್ಲಿ ಅಲ್ಲಿ ಹೇಳಬೇಕು, ಇಲ್ಲಮ್ಮ 21 ದಿವಸ 22 ದಿವಸ 3 ವಾರ ಇದ್ದರೆ ನಾರ್ಮಲ್. ಯಾಕೆಂದರೆ ಇದೇ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಕೆ ಹೋಗೋದು ಇದಿಷ್ಟಕ್ಕೆ. ಅದು ಒಂದಕ್ಕೆ ನೀವು ಹೋಗ್ದಲ್ಲೇ ಇದ್ದರೆ ಅದು ನೀವು ಮನದಟ್ಟು ಮಾಡ್ಕೋಬೇಕು. ಇನ್ನೊಂದು ನೆಕ್ಸ್ಟ್ ಅಂದರೆ ಬಿಳಿ ಮುಟ್ಟು ಅಂತ ಹೋಗ್ತೀರಾ. ಬಿಳಿ ಮುಟ್ಟು ಯಾವಾಗ ನಿಮಗೆ ತೊಂದರೆ ಕೊಡೋವಂಥದ್ದು, ತಿಂಗಳಲ್ಲಿ ಫಸ್ಟ್ ಒಂದು 4-5 ದಿವಸ ಬಿಳಿ ಮುಟ್ಟು ಇರ್ತದೆ, ಮಧ್ಯದಲ್ಲಿ ಇರ್ತದೆ. ಅದು ಸಹಜವಾದ ಪ್ರಕ್ರಿಯೆ. ಅದಕ್ಕೂ ನೀವು ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ನಿಮಗೆ ಅದು 30 ದಿವಸ ಬಿಳಿ ಮುಟ್ಟು ಹೋದರೆ, ಅಲ್ಲ ಕಡ್ತಾ ಇದ್ದರೆ, ವಾಸನೆ ಇದ್ದರೆ, ಮೊಸರು ಥರ ಇದ್ದರೆ, ಕೀವಿದ್ರೆ, ಇದಕ್ಕಷ್ಟೇ ನೀವು ಡಾಕ್ಟರ್ಸ್ದು ಸಲಹೆ ತೊಗೊಳ್ಬೇಕಾಗತ್ತೆ. ಯಾಕೆಂದರೆ ಮನೆ ಮದ್ದಂತ ನೀವು ಯಾರೂ ಮಾಡ್ಕೊಳಲ್ಲ. ಇದೇನು ನಿಮಗೆ ಹೆಣ್ಮಕ್ಳಿಗೆ ತೊಂದರೆ ಬಂದಾಗ ನೀವು ಡಾಕ್ಟರ್ಸ್ಗೆ ಕನ್ಸಲ್ಟ್ ಮಾಡ್ತೀರ. ಸೊ ಬಿಳಿ ಮುಟ್ಟು ಸ್ವಲ್ಪ ತಿಂಗಳಲ್ಲಿ ಮಧ್ಯದಲ್ಲಿ 12ನೇ ದಿವಸದಿಂದ 15 ಅದು ನಾರ್ಮಲ್. ಫಸ್ಟ್ ಸ್ವಲ್ಪ ನಾರ್ಮಲ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಡಾಕ್ಟರ್ಸ್ ಹತ್ರ ಹೋಗಲ್ಲ. ಯಾಕೆಂದರೆ ನೀವು ಪ್ರತಿ ಸಲ ಡಾಕ್ಟರ್ಸ್ಗೆ ಹೋದಾಗ ನಮ್ಮದು ದೇಶದ್ದು GDP ಕಮ್ಮಿ ಆಗ್ತದಲ್ವ. ನಿಮ್ಮ ದುಡ್ಡು ನಿಮ್ಮ ಹತ್ರ ಇರಬೇಕು, ನಿಮ್ಮ ದುಡ್ಡು ಬೇರೆಯವ್ರ ಹತ್ರ ಹೋಗಬಾರ್ದು. ಮಹಿಳೆಯಾಗಿ ಯಾಕೆ ಹೇಳ್ತೀನಿ ಅಂತ, ನೀವು ಇಷ್ಟು ಕಷ್ಟಪಟ್ಟು ಮನೆಯಲ್ಲಿ ಕೆಲಸ ಮಾಡಿಕೊಂಡು ನಿಮ್ಮ ದುಡ್ಡನ್ನ ನೀವು ಯಾಕೆ ಇನ್ನೊಬ್ರಿಗೆ ಇಡಬೇಕು. ಸೊ ನಾರ್ಮಲ್ ಅಂತ ತಿಳ್ಕೊಳ್ಳಿ. ಸುಮ್ಮನೆ ನೀವು ಯಾರೋ ಹೇಳಿದ ಮತ್ತು ಬಿಳಿ ಮುಟ್ಟು ಅಂದರೆ ಎಲ್ಲ ಬಿಳಿ ಮುಟ್ಟು ಕ್ಯಾನ್ಸರ್ ಇರಲ್ಲ. ಬಿಳಿ ಮುಟ್ಟು ಕ್ಯಾನ್ಸರ್ ಇದ್ದರೆ 30 ದಿವಸನೂ ನಿಮಗೆ ಬಿಳಿ ಮುಟ್ಟು ಹೋಗ್ತದೆ. ಬಿಳಿ ಮುಟ್ಟು ಜೊತೆ ಕೆಂಪು ಮಿಶ್ರಿತ ಬ್ಲಡ್ ಹೋದಾಗ ಅದು ತೊಂದರೆ. ಏನು ಬಿಳಿ ಮುಟ್ಟು ಕೆಂಪು ಮುಟ್ಟು ಎರಡೂ ಹೋಗೋದು ತೊಂದರೆ. ಆವಾಗ ನೀವು ಡಾಕ್ಟರ್ಸ್ದು ಸಲಹೆ ತೊಗೊಳ್ಬೇಕು. ಅದ್ರ ಜೊತೆಗೆ ವಾಸನೆ ಇದ್ದರೆ, ಕಿಬ್ಬೊಟ್ಟೆ ನೋವೇನಾರ ಇದ್ದರೆ, ಜೊತೆಗೆ ಇದ್ದರೆ, ಉರಿ ಮೂತ್ರ ಇದ್ದಾಗ ನೀವು ಡಾಕ್ಟರ್ಸ್ದು ಸಲಹೆ ತೊಗೊಳ್ಬೇಕು. ಇನ್ನೊಂದು ನಾನು ಏನು ಹೇಳೋದಂದರೆ, ನಮಗೆ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಅಂತರ. ಈಗ ಈ ವರ್ಷ ಒಂದು ಮಗು ಹುಟ್ಟಿರ್ತದೆ, ನೆಕ್ಸ್ಟ್ ಇನ್ನೂ ಆ ಮಗುಗೆ ವರ್ಷ ಆಗಿರಲ್ಲ. ಅದ್ರ ಮುಂದೆನೇ ನಾವು ನೆಕ್ಸ್ಟ್ ಪ್ರೆಗ್ನೆಂಟ್ ಆದರೆ ನಾವು ನಮ್ಮ ದೇಹವನ್ನು ಯಾಕೆ ಮಹಿಳೆಯರಿಗೆ ಯಾಕೆ ಹೇಳ್ತೀನಿ ಅಂದರೆ, ಗರ್ಭಧಾರಣೆ ಆಗೋದು ಹೆಣ್ಮಕ್ಳಿಗೆ ಅಷ್ಟೇ ಸಾಧ್ಯ ಅಲ್ವಾ. ಅದರಲ್ಲಿ ನಾವು ಅಟ್ಲೀಸ್ಟ್ ಗ್ಯಾಪಿಂಗ್ ಸ್ಪೇಸಿಂಗ್ ಅಂತ ಇರಬೇಕು. ಒಂದು ಮಗುವಿಂದ ಇನ್ನೊಂದು ಮಗುಗೆ. ಒಂದು ಮಗು ಹುಟ್ಟಿರ್ತದೆ, ಅದು ಬಾಣ್ತಿ ಹಾಲು ಕುಡಿಸ್ತಿರ್ತೀರ, ಮತ್ತೆ ಪ್ರೆಗ್ನೆಂಟ್ ಆಗ್ತೀರ. ಅದಕ್ಕೆ ಭಾಳಷ್ಟು ವಿಧಾನಗಳಿದೆ. ಮಕ್ಕಳನ್ನು ಹೇಗೆ ಮುಂದೂಡ್ಬೋದು ಮಕ್ಕಳಾಗದೇ ಇರೋದ, ಅದನ್ನೆಲ್ಲ ತಾವುಗಳು ನಿಮಗೆಲ್ಲ ಮನೆಯಲ್ಲಿ ಆಶಾ ವರ್ಕರ್ಸ್ ಮನೆ ಹತ್ರ ಬರ್ತಾರೆ, ಅಂಗನವಾಡಿ ಟೀಚರ್ಸ್ ಬರ್ತಾರೆ. ಈ ಸರ್ಕಾರದಿಂದ ಬರುವ ಎಲ್ಲ ಏನು ನೀವು ಹೇಗೆ ಇನ್ನೊಂದು ಗರ್ಭಾವಸ್ಥೆಯನ್ನು ಮುಂದೂಡ್ಬೋದು ಅನ್ನೋದಕ್ಕೆ ಸರ್ಕಾರದಿಂದ ಭಾಳಷ್ಟು ಇದೆ, ಎಲ್ಲ ಫ್ರೀ ಇದೆ. ಅದನ್ನು ನೀವು ತಗೊಂಡ್ರೆ ನಿಮ್ಮ ಇದು ಹೆಣ್ಮಕ್ಳದ ಸಮಸ್ಯೆಗಳು ಏನಿದೆ ಇದನ್ನು ನೀವು ಎಲ್ಲ ಇದು ಮಾಡ್ಕೋಬೋದು ಅಂತ ಹೇಳ್ತೀನಿ. ಹಾಗೆ ಇವರು ಭಾಳಷ್ಟು ಉತ್ಪ್ರೇಕ್ಷೆಯಿಂದ ಮಾತಾಡಿದ್ದಾರೆ ಇಲ್ಲಿ ಇರೋರು. ನಾನು ಅದು ಅಲ್ಲೇ ಇಲ್ಲ, ಯಾಕೆಂದರೆ ಒಂದು ಕ್ಯಾಲೆಂಡರ್ ಮಾಡಿದ್ದೀನಿ ನಾನು. ಆ ಕ್ಯಾಲೆಂಡ್ರಲ್ಲಿ ಜನವರಿಯಿಂದ ಇಲ್ಲಿಗೆ 4 ದಿವಸ ಅದು ಖಾಲಿ ಇರೋದು. ಅಂದರೆ ಅವತ್ತು ನಾನು ಆ ಪೇಷಂಟ್ ಅವತ್ತು 1 ದಿವಸ ಅಷ್ಟೇ ಸಿಟ್ಟು ಮಾಡಿಲ್ಲ. ಅಂದರೆ ಈಗ ಎಷ್ಟು ದಿವಸ ಆಯಿತು, 60-65 ದಿವಸದಲ್ಲಿ 60 ದಿವಸ ನಾನು ಸಿಟ್ಟು ಮಾಡ್ಕೊಂಡಿದ್ದೀನಿ ಅಂತ. ಸೊ ಇವರೆಲ್ಲ ಇಲ್ಲಿ ಭಾಳ ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇದ್ದಾರೆ ಅವ್ರು ಸಿಟ್ಟು ಇಲ್ಲ, ಭಾಳಷ್ಟು ಸಿಟ್ಟು ಬರುತ್ತೆ ಅದು ಇಲ್ಲ ಸಿಟ್ಟು ಮಾಡ್ಕೊಳ್ತೀನಿ. ಮತ್ತೇನಾರ ಡೌಟ್ಸ್ ಇದ್ದರೆ ಈಗ ಭಾಳ ಏನು ಆರೋಗ್ಯದ ಬೇರೆ ಸಲಹೆ ಅಂತ ಹೇಳಿದ್ರೆ ಮಹಿಳೆಯರಿಗಷ್ಟೇ ಹೇಳ್ತಾ ಇರೋದು. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ನಿಮ್ಮ ಆಹಾರ ಪದ್ಧತಿಗಳನ್ನ ನೀವು ವಾಪಸ್ ಟ್ರೆಡಿಷ್ನಲ್ ಪದ್ಧತಿಗೆ ಹೋದರೆ ಬಹಳಷ್ಟು ಒಳ್ಳೆಯದು ಅಂತ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಹಾಗೆ ಈ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಆರೋಗ್ಯದ ಬಗ್ಗೆ ಅತ್ಯಂತ ಕಾಳಜಿಯಿಂದ ತಮಗೆಲ್ಲ ತಮ್ಮ ಮಾಹಿತಿ ನೀಡಿದ್ದಾರೆ. ಅದ್ರ ಜೊತೆಗೆ ನನಗೆ ಸಿಟ್ಟು ಬರಲ್ಲ, ನಾನು ಸಿಟ್ಟು ಬರ್ತೈತಿ ಅಂತಂದು ಹೇಳ್ತಾರೆ. ಆದರೆ ಯಾರು ಮಾತು ಕೇಳಲ್ಲ ಅವಾಗ ಸಿಟ್ಟು ಮಾಡ್ಕೊಂತಾರೆ ಅಷ್ಟೇ. ಭಾಳ ಸರಳ ವ್ಯಕ್ತಿಗಳು ನಮ್ಮ ಮೇಡಮ್ರವರು. ಈಗ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಮಾತಾಡ್ಯಾರೆ. ಈಗ ಅವರೆಲ್ಲರೂ ಕೇಳ್ತಿದ್ದಾರೆ, ಮಾರುತಿ ಗಾರ್ಮೆಂಟ್ಸ್ನಲ್ಲಿ ಏನು ನಮ್ಮ ಶ್ರೀಮತಿ ಜಗದಮ್ಮ ಮತ್ತು ಸಂಪತ್ ಕುಮಾರ್ ಅವರ ಅಡಿಯಲ್ಲಿ ಮೆಲೆಬೆನ್ನೂರು, ರಾಣೆಬೆನ್ನೂರು, ಹರಿಹರ 350ಕ್ಕಿಂತ ಹೆಚ್ಚು ಕಾರ್ಮಿಕರು ಕುಟುಂಬಗಳಿಗೆ ದಾರಿದೀಪ ಆಗ್ಯಾರೆ. ಅವರು ಈ ಸಂಪತ್ ಕುಮಾರ್ ಅವ್ರಿಗೆ ಯಶಸ್ಸಿಗೆ ಕಾರಣ
ಹೆಣ್ಣು ಜಗದಾಂಬ ಅವರು, ನೀವು ಎಲ್ಲ ಮಹಿಳೆಯರು, ತಾಯಂದಿರು, ಸಹೋದರಿಯರಿದ್ದೀರ. ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ಯಾರು ಒಬ್ಬರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ಬೇಕು. ಈ ಫ್ಯಾಕ್ಟ್ರಿ ಬಗ್ಗೆ ಇಲ್ಲಿ ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ, ನಮಗೆ ಏನು ಸವಲತ್ತು ಸಿಗ್ತಾಯಿದೆ, ಮತ್ತು ಜಗದಾಂಬ ಮೇಡಮರವರು, ಸಂಪತ್ ಕುಮಾರ್ ಅವರು ಯಾವ ರೀತಿ ತಮಗೆ ತಮ್ಮ ಈ ಒಂದು ಫ್ಯಾಕ್ಟ್ರಿಲಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾರಿದ್ದಾರೆ ಜಲ್ದಿ ಬನ್ನಿ. ನನ್ನ ಹೆಸರು ಬಂದುಬಿಟ್ಟು ನಾಗಮ್ಮ ಅಂತ. ಮೊದಲೇದಾಗಿ ಹೇಳೋದಂದರೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ಫ್ಯಾಕ್ಟ್ರಿಯಲ್ಲಿ ಹೇಳ್ಬೇಕಂದ್ರೆ ನಾನು ಕೆಲಸ ಮಾಡಿಸಿದ್ದು 4.5 ವರ್ಷ ಆಯಿತು. ನಾನು ಇನ್ನೂ ಕೆಲಸ ಮಾಡಬೇಕು ಅಂತ ಹೆಚ್ಚು ಹಂಬಲ ಇದೆ, ಆದರೆ ಇನ್ನೂ 4 ವರ್ಷ ಮಾಡ್ತೀನಿ ಅನ್ನೋ ನಂಬಿಕೆನೂ ಸಹ ಇದೆ. ಈ ಫ್ಯಾಕ್ಟ್ರಿ ಬಗ್ಗೆ ಹೇಳಬೇಕು ಅಂದರೆ ನನಗೆ ಏನು ಆ ಥರ ಫೀಲಿಂಗೇ ಇಲ್ಲ. ತುಂಬ ಹೃದಯ. ಮಾರುತಿ ಗಾರ್ಮೆಂಟ್ಸ್ ಅಂತ ಅಂದರೆ ನಾನು ಸಾಯೋ ಮಟ್ಟ ನೆನ್ಪಿಡ್ಕೋಬೇಕು ಅಂಥರ ಪರಿಸ್ಥಿತಿಯನ್ನು ತಂದು ಕೊಟ್ಟಿದೆ. ಆ್ಯಕ್ಚುಲಿ ನಾನೊಂದು ಆರ್ಟಿಕಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಶಯಗಳು ಬೆನ್ನತ್ತಿದಾಗ, ನಿರಾಸೆಗಳು ದಾರಿ ಎರೆದಾಗ, ದಿಗಂತದಲ್ಲಿ ಇನ್ಯಾವ ಆಶಾಕಿರಣಗಳು ಮೂಡಿ ಬಾರದಿದ್ದಾಗ ನಾನು ಶ್ರೀ ಮಾರುತಿ ಗಾರ್ಮೆಂಟ್ಸ್ಗೆ ಮೊರೆ ಹೋಗುತ್ತೇನೆ. ಅಲ್ಲಿ ನನಗೆ ಸಾಂತ್ವನ ನೀಡಿ ಸಹಿಸಲಾದ ದುಃಖ ದಮಾನುಗಳಿದ್ದರೂ ಹರ್ಷ ಚಿಂತಾಳಾಗಿರುವಂತೆ ಮಾಡುತ್ತಾರೆ. ಆ್ಯಕ್ಚುಲಿ ಇದು ಯಾಕೆಂದರೆ ನಾನು 2nd PU ಕಂಪ್ಲೀಟ್ ಆಗೋತ್ತಿಗೆ ನಮ್ಮ ಅಣ್ಣ ನಮ್ಮ ಅಕ್ಕಂದು ಮದುವೆ ಆಗಿದ್ದಕ್ಕೆ ನೆಕ್ಸ್ಟ್ 2 ಲಕ್ಷ ಸಾಲ ಆದಾಗೆ ನಾನು ಏನು ಮಾಡಬೇಕು ಅಂತ ದಿಕ್ಕು ತೋರಿಸ್ತೆ. ನನ್ನ ತಂದೆ ತಾಯಿಯನ್ನು ಸಾಕಬೇಕು ಅನ್ನೋ ಹಂಬಲಕ್ಕೆ ನಾನು ಹೊಲದಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ. ಬರೀ 1 ತಿಂಗಳಲ್ಲಿ ಕೆಲಸ ಮಾಡೋತ್ತಿಗೆ ಬಿಸಿಲಿಗೆ ಭಾಳ ಸುಸ್ತಾಗಿಬಿಟ್ಟೆ. ಮುಳುಗಾಯನ್ನು ಹೊರಕ್ಕೆ ಹೋಗ್ತಿದ್ದೆ. ಬಟ್ ನನಗೆ ಗಾರ್ಮೆಂಟ್ಸ್ ಬಗ್ಗೆ ಹೇಳಿದರು ಸುತ್ತಮುತ್ತ ಇರೋರು. ಬಟ್ ಆಟೋದು ಎಲ್ಲ ಇಲ್ಲೇ ಹಾಕ್ಕೊಡ್ತಾರಂತೆ, ಚೆನ್ನಾಗಿದೆ ಫ್ಯಾಕ್ಟ್ರಿ, ಎಲ್ಲ ಫ್ಯಾಕ್ಟ್ರಿ ಎಲ್ಲ ಚೆನ್ನಾಗಿದೆ, ನೋಡ್ಕೊಂಬರಕ್ಕೆ. ನಾನು ನೋಡ್ಕೊಂಬರೋಕ್ಕೆ ಅಂತ ಫ್ಯಾಕ್ಟ್ರಿ ಬರಲೇ ಇಲ್ಲ, ಡೈರೆಕ್ಟಾಗಿ ಕೆಲಸಕ್ಕೆ ಬಂದೆ. ಅವತ್ತಿನ ದಿನನೇ ಕೆಲಸ ಕೊಟ್ಟರು. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನಾನು 2nd PU ಕಂಪ್ಲೀಟ್ ಮಾಡಿದ್ದು ನಾನು 80% ಮಾಡಿದ್ರು. ನಾನು ಇಷ್ಟು ಪರ್ಸೆಂಟೇಜ್ ಮಾಡಿದ್ದೀನಿ, ನನಗಿಂಥ ಕೆಲಸ ಕೊಡ್ರಿ ಅಂತ ನಾನು ಅವ್ರಿಗೆ ಹೇಳಿ ಇಲ್ಲ, ಅವ್ರು ಕೇಳಿ ಇಲ್ಲ. ಯಾಕಂದರೆ ನನಗೆ ಏನು ಇಷ್ಟ, ಯಾಕಂದರೆ ಜಗತ್ತಿನಲ್ಲಿ ಎಲ್ಲರಿಗೂ ಅವ್ರದ್ದೇ ಯಾವುದೋ ಒಂದು ಇದು ಇರುತ್ತೆ. ನಾವು ಅಷ್ಟು ಓದಿದ್ದೀವಿ ಇಷ್ಟು ಓದಿದ್ದೀವಿ ಅಂತ ಇದು ಅಪೇಕ್ಷೆ ಮಾಡ್ಕೋಬಾರ್ದು. ನಾವು ಇಲ್ಲಿ ಓದ್ತಿದ್ದೀವಿ ಅಂತಂದು ನಾವು ರಾಜೇಶ್ವರಿ ಕಾಲೇಜಿನಲ್ಲಿ ಓದಿದ್ವಿ. ಬಟ್ ಇಲ್ಲಿದ್ದ ಬಂದ ಮೇಲೆ ಹಾಸ್ಟೆಲ್ನಲ್ಲೆಲ್ಲ ಬಂದಿದ್ದೀನಿ. ಆದರೆ ಇಲ್ಲಿ ಅಷ್ಟು ಸುಖ ಸಂತೋಷ ನೆಮ್ಮದಿ, ಆದರೂ ಮನೆ ಜೀವನ ನಾನೇ ನಡೆಸ್ತಿದ್ದೀನಿ ಅನ್ನೋದು ಹೆಚ್ಚು ಹಂಬಲ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಸಂಪತ್ ಸರ್ ಕುಮಾರ್ ಅವರು ತುಂಬಾ ನಮಗೆ ಹೆಲ್ಪ್ ಮಾಡಿದ್ದಾರೆ ಅಂತಲೇ ನಾನು ಹೇಳ್ತೀನಿ. ಆ್ಯಕ್ಚುಲಿ ಈ ಫ್ಯಾಕ್ಟ್ರಿ ಬಗ್ಗೆ ಹೇಳ್ಬೇಕಂತಂದರೆ ಯಾವ ಟೈಮಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಬಂದು ಹೋಗೋವಂಥ ಫ್ಯಾಕ್ಟ್ರಿ ಎಲ್ಲ. ಆ್ಯಕ್ಚುಲಿ ಎಲ್ಲ ಸೈಡಲ್ಲೂ CC ಕ್ಯಾಮ್ರಾಗಳಿದ್ದು ಎಲ್ಲರೂ ಅದೃಷ್ಟ ಮಾಡಿರಬೇಕಂತ ಈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ನಾನು 2 ಮಾತುಗಳನ್ನು ಹೇಳ್ತೀನಿ. ಇನ್ನೊಂದು DVG ಅವರು ಹೇಳಿರುವಂತೆ ಇರುವ ಭಾಗ್ಯವನ್ನೆನೆದು ಬಾರನೆಂದು ಬಿಡು ಹರುಷಕ್ಕಿದೆ ದಾರಿ DVG ಅಂತ ಹೇಳ್ತಾರೆ. ಅವ್ರು ಹೇಳಿರೋ ಪ್ರಕಾರ ನಾವೇನಂತ ತಿಳ್ಕೋಬೇಕಂದ್ರೆ ಈ ಪ್ರಪಂಚದಲ್ಲಿ ಶ್ರೀ ಮಾರುತಿ ಗಾರ್ಮೆಂಟ್ಸಿಗೆ ಇರುವಂಥ ಹೆಚ್ಚು ಹಂಬಲ ನನಗೆ ಎಲ್ಲೂ ಸಿಕ್ಕಿಲ್ಲ ಅಂತಲೇ ನಾನು ಹೇಳ್ತೀನಿ. ಆಮೇಲೆ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಉತ್ಸಾಹವಿಲ್ಲದೆ ಯಾವುದೇ ಮಹಾನ್ ಕಾರ್ಯಗಳು ಈ ಜಗತ್ತಿನಲ್ಲಿ ಸಾಧಿಸಲ್ಪಟ್ಟಿಲ್ಲ ಅಂತಾರೆ. ಬಟ್ ನಾನು ಇಲ್ಲಿ ಗಾರ್ಮೆಂಟ್ಸಿಗೆ ಬಂದು ಎಷ್ಟು ಉತ್ಸಾಹದಿಂದ ಕೆಲಸ ಮಾಡಿದ್ದೀನಿ ಅಂದರೆ 4.5 ವರ್ಷ ಆಗಿದ್ದೆ ನನಗೆ ಗೊತ್ತಾಗಿಲ್ಲ. ಆದರೂ ನನ್ನ ಹೆಲ್ಪಿಗೆ ಎಲ್ಲ ಸಂಪೂರ್ಣವಾಗಿ ಇಲ್ಲಿ ಕೆಲಸ ಮಾಡೋರೆಲ್ಲರೂ ಚೆನ್ನಾಗೇ ವರ್ಕ್ ಮಾಡಿಸ್ತಿದ್ದಾರೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಹೇಳ್ಬೇಕಂದ್ರೆ ನಮ್ಮ ಸಂಪತ್ ಸರ್ ತುಂಬಾ ನಮಗೆ ಸಪೋರ್ಟಿಂಗ್ ಆಗಿದ್ದಾರೆ ಅಂತಲೇ ನಾನು ಬಯಸುತ್ತೇನೆ. ನನ್ನ 2 ಮಾತು ಮುಗಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ನೋಡ್ರಿ, ಅವರಲ್ಲಿ ಪ್ರತಿಭೆ ಇರುತ್ತೆ, ಮಾತಾಡ್ತಕ್ಕಂಥ ಆಸಕ್ತಿ ಇಚ್ಛಾಶಕ್ತಿ ಇರುತ್ತೆ. ತಾವೆಲ್ಲ ಈಗ ನಾಗಮ್ಮವ್ರು ಮಾತಾಡಿದಾಗೆ ಮತ್ತಾರು ಮಾತಾಡ್ತೀರಾ? ಈಗ ನೋಡ್ರಿ, ಶ್ರೀಮತಿ ಜಗದಾಂಬ ಮತ್ತು ವೈಫ್ ಆಫ್ ಸಂಪತ್ ಕುಮಾರ್ ಅವ್ರ ಬಗ್ಗೆ ಸಾಕಷ್ಟು ಹೊಗಳಿಕೆ ಮಾತುಗಳನ್ನ ಆಡಿದ್ರು. ಅದಕ್ಕೆ ಜೊತೆಗೆ ಅವರು 2nd PUC ವಿದ್ಯಾಭ್ಯಾಸ ಮುಗಿಸಿ 80%ನಲ್ಲಿ ಅಂಕ ಪಡೆದು ಈ ಕೆಲಸ ಮಾಡಲಿಕ್ಕೆ ನಾನು ಈ ಫ್ಯಾಕ್ಟ್ರಿಯಲ್ಲಿ ಪುಣ್ಯ ಮಾಡಿದ್ದೀನಿ ಅಂತಂದು ಹೇಳಿದ್ದಾರೆ. ಆದರೆ ಅವರು ಕೆಲಸಕ್ಕೆ ಕೇಳಲಿಕ್ಕೆ ಬರಲಿಲ್ಲ, ನೇರವಾಗಿ ಕೆಲಸಕ್ಕೆ ಬಂದರು ಅಂತಂದು ಹೇಳಿದ್ದಾರೆ. ಇದನ್ನೆಲ್ಲ ಈ ನಾಗಮ್ಮರು ಹೇಳಿದ್ರು ನೋಡಿದ್ರೆ ಅಂದರೆ ನಮಗೊಂದು ನೆನಪು ಬರುತ್ತೆ. ಏನಪ್ಪ ಅಂದರೆ ಆಕಾಶಕ್ಕೆ ಚಂದಿರ ಚಂದ, ಭೂಮಿಗೆ ಹಸಿರು ಚಂದ. ಆಕಾಶಕ್ಕೆ ಚಂದಿರ ಚಂದ, ಭೂಮಿಗೆ ಹಸಿರು ಚಂದ. 350 ಕುಟುಂಬಗಳಿಗೆ ದಾರಿದೀಪವಾಗಿರುವ ಜಗದಾಂಬ ಮತ್ತು ಸಂಪತ್ ಕುಮಾರ್ ಅವರು ಬಲು ಚಂದ, ಬಲು ಚಂದ. ನಿಜವಾಗೂ ಈ ಒಂದು ನಾಗಮ್ಮರು ಹೇಳಿದ್ದಕ್ಕೆ ಭಾಳ ತುಂಬ ಖುಷಿಯಾಗಿದೆ. ನೋಡಿರಿ, ಅವರಿಗೆ
ಬೆನ್ನೆಲುಬಾಗಿ ಅವರ ಶ್ರೀಮತಿಯವರು, ಅವರು ಗಂಡ ಹೆಂಡತಿ ಹಂಗೆ ಇದ್ದಾರೆ, ಗಂಡ ಗುಂಡಿ ಅಂತಂದು ಹೇಳೋಕ್ಕೆ ಭಾಳ ಚೆನ್ನಾಗಿ ಕಾಣಿಸುತ್ತೆ. ಅವರು ಮಾತನಾಡಲ್ಲ, ಕೆಲಸ ಮಾಡಿ ತೋರಿಸ್ತಾರೆ. ಬಸವಣ್ಣರಿದ್ದಾಗೆ ಮುಂದೆ ಬಂದರೆ ಆಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ನಮ್ಮ ಕಾಯಕವನ್ನು ನಾವು ಬಿಡಲ್ಲ ಅನ್ನೋ ರೀತಿಯಲ್ಲಿ ಅವರ ಶ್ರೀಮತಿ ಮತ್ತು ಸಂಪತ್ ಕುಮಾರ್ ಅವರು ಈ ಒಂದು ಮಾರುತಿ ಗಾರ್ಮೆಂಟ್ಸ್ ಮೇಲೆಬೆನ್ನೂರಿನಲ್ಲಿ, ರಾಣೆಬೆನ್ನೂರಿನಲ್ಲಿ ಸುಮಾರು 350 ಕುಟುಂಬಗಳನ್ನು ಏನು ದಾರಿದೀಪ ಆಗಿದ್ದಾರೆ. ಅವರಿಗೆಲ್ಲ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈಗ ಮಾರುತಿ ಗಾರ್ಮೆಂಟ್ನ ಕ್ವಾಲಿಟಿ ಮ್ಯಾನೇಜರ್ ಆಗಿರುವಂಥ ಮಹೇಂದ್ರ ಅವರು ಅವರ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ಕೇಳ್ತಾರೆ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಅಂಗವಾಗಿ ಹಾರ್ದಿಕ ಸ್ವಾಗತ, ಸುಸ್ವಾಗತ ಆ್ಯಂಡ್ ಹಾರ್ದಿಕ ಶುಭಾಶಯಗಳು. ಸರ್, ನೀವು ಹೇಳಿದ್ರಿ ನಮ್ಮ ಲೇಡೀಸು ಸೌಂಡ್ ಇಲ್ಲ ಬರಲ್ಲ ಅಂತೇಳಿ. ಈಗ ನೋಡಿ ಸರ್, ಸೌಂಡ್ ಹೆಂಗೆ ಬರುತ್ತೆ. ಎಲ್ಲ ಜೋರು ಚಪ್ಪ ಹೊಡೀರಮ್ಮ, ಇನ್ನೂ ಜೋರ ಹೊಡೀರಮ್ಮ, ಇನ್ನೂ ಜೋರಾಗಿ ಬರಬೇಕು. ಸೀಟ್ ಕಿತ್ತೋದ್ರೂ ಪರವಾಗಿಲ್ಲ, ಇನ್ನೊಂದು ಸೀಟ್ ಸರ್ ಹಾಕ್ಸ್ತಾರೆ, ಹೊಡೀರಿ ಜೋರಾಗಿ. ಓಕೆ, ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ಕೇಳಿದ್ರಾ ಸರ್? ಹಲೋ. ಮತ್ತು ಇದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಈ ಕಂಪ್ನಿಯಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದಕ್ಕೆ ಮೂಲ ಕಾರಣ ಆಗಿ ನಮ್ಮ ಈ ಫ್ಯಾಕ್ಟ್ರಿ ಮ್ಯಾನೇಜರ್ ಅಂತ ದಯಾನಂದ್ ಸರ್ ಅವರಿಗೆ ಎಲ್ಲರೂ ಧನ್ಯವಾದ ಅರ್ಪಿಸಬೇಕು. ಹಾಗೂ ಈ ಕಾರ್ಯಕ್ರಮಕ್ಕೆ ಮತ್ತಿಬ್ಬರು ಸ್ಪಂದಿಸಿದ್ದಾರೆ, HR ಕೋಮಲ ಹಾಗೂ ರಾಜೇಶ್ವರಿ ಅವರು, ಅವ್ರಿಗೆ ಕೂಡ ಧನ್ಯವಾದ ಅರ್ಪಿಸಬೇಕು. ಇದರ ಹಿಂದ್ಗಡೆ ಈ ಎಲ್ಲ ಕಾರ್ಯಕ್ರಮ ನೀವು ಮಾಡಿ ನಿಮಗೆ ಏನು ಸಪೋರ್ಟ್ ಬೇಕಾದ್ರೂ ಮಾಡ್ತೀನಿ ಅಂತೇಳಿ ನಮ್ಮ ಈ ಫ್ಯಾಕ್ಟ್ರಿ ಮ್ಯಾನೇಜರ್ ಅಂತ ಓನರ್ ಆದಂಥ ಶ್ರೀ ಸಂಪತ್ ಕುಮಾರ್ ಸರ್ ಅವರಿಗೆ ಎಲ್ಲರೂ ಜೋರ ಚಪ್ಪ ಹೊಡಿಲೇಬೇಕು. ಥ್ಯಾಂಕ್ ಯು. ಪ್ರತಿಯೊಂದಕ್ಕೂ ಅವ್ರು ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ನೀವು ಏನೇ ಮಾಡಿದ್ರೆ ನೀವು ಮಾಡಿ ಸರ್, ನಿಮ್ಮ ಹಿಂದೆ ನಾವಿದ್ದೀವಿ, ನಿಮ್ಗೇನು ಸಪೋರ್ಟ್ ಬೇಕು ನಾವು ಮಾಡ್ತೀವಿ ಅಂತ ಅವ್ರು ನಮ್ಗೆ ಹೇಳಿದ್ದಾರೆ. ಅದೇ ರೀತಿ ಅವರು ನಿಮಗೆಲ್ಲ ಫೆಸಿಲಿಟಿನಲ್ಲಿ ಕೊಟ್ಟಿದ್ದಾರೆ ಇಲ್ವಾ? ಮೊದಲಿಗೆ ಏನು ಕೊಟ್ಟಿದ್ದಾರೆ ನಿಮ್ಗೆ? ಅವರೆಲ್ಲರಿಗೂ ಏನು ಕೊಟ್ಟಿದ್ದಾರೆ ಹೇಳಿ? ಕೆಲಸ ಕೊಟ್ಟಿದ್ದಾರಲ್ವಾ? ಸೊ ಇವತ್ತು 350ರಿಂದ 400 ಜನ ಅವ್ರ ಕಡೆ ಕೆಲಸ ಮಾಡ್ತಾಯಿದ್ದಾರೆ, ಕರೆಕ್ಟ್ ಅಲ್ವಾ? ಅವರೆಲ್ಲರಿಗೂ ಕೆಲಸ ಕೊಟ್ಟಿದ್ದಾರೆ, ಕರೆಕ್ಟಾ? ಈ ಕೆಲಸ ಕೊಡೋದಷ್ಟು ಸುಲಭ ಮಾತಲ್ಲ, ಕರೆಕ್ಟ್ ಅಲ್ವಾ? ಯಾಕೆಂದರೆ ಇಷ್ಟು ಅಮೌಂಟ್ನ ಅವ್ರ ಅಕೌಂಟ್ ಬ್ಯಾಂಕಲ್ಲಿ ಇಟ್ಬಿಟ್ಟು ಆರಾಮಾಗಿ ಅವ್ರು ಜೀವನ ಮಾಡ್ಬೋದಿತ್ತು, ಯಾವುದೇ ಪ್ರಾಬ್ಲಮ್ ಇಲ್ಲ ಅವರಿಗೆ. ಆ ಇಂಟ್ರೆಸ್ಟಲ್ಲೇ ಅವ್ರ ಜೀವನ ನಡೀತಾ ಇತ್ತು. ಆದರೂ ಕೂಡ ಎಲ್ರಿಗೂ ಕೆಲಸ ಬೇಕು, ಎಲ್ರಿಗೂ ಕೆಲಸ ಕೊಡಬೇಕು ಅನ್ನೋ ಒಂದು ಸಾಮಾಜಿಕ ಅವ್ರ ಮನೋಭಾವ ಇದೆಯಲ್ಲ, ಅದು ತುಂಬ ದೊಡ್ಡದು. ಸೊ ಅದರಿಂದ ನಮ್ಮಂಥವ್ರಿಗೆ ಎಷ್ಟೋ ಜನಕ್ಕೆ ಇಲ್ಲಿ ಕೆಲಸ ಸಿಕ್ಕಿದೆ, ಕರೆಕ್ಟ್ ಅಲ್ವಾ? 5-6 ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾಯಿದ್ದೀರಾ, ಎಲ್ಲರೂ ವರ್ಕ್ ಮಾಡ್ತಾಯಿದ್ದೀರಾ. ನಮ್ಮ ಫ್ಯಾಮ್ಲಿನ ನಾವು ಸಾಕ್ತಾಯಿದ್ವಿ, ಕರೆಕ್ಟಾ? ಎಷ್ಟೋ ಜನ ಈ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ತಮ್ಮ ಮಕ್ಕಳನ್ನ ಮದುವೆ ಮಾಡಿದ್ದಾರೆ ಇಲ್ವಾ? ಎಷ್ಟೋ ಜನ ಈ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ತಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದಾರೆ, ಕರೆಕ್ಟಾ ರಾಂಗ? ಎಷ್ಟೋ ಜನ ತಮ್ಮ ಮನೆಯನ್ನು ಕಟ್ಕೊಂಡಿದ್ದಾರೆ ಈ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ, ಕರೆಕ್ಟ್ ಅಲ್ವಾ? ನಾನು ಕೂಡ ಗಾರ್ಮೆಂಟ್ಸ್ ಫೀಲ್ಡಲ್ಲೇ ಬಂದವನು, 20 ವರ್ಷದಿಂದ ಗಾರ್ಮೆಂಟ್ಸ್ ಫೀಲ್ಡಲ್ಲೇ ಬಂದಿರೋನು. ಈ ಗಾರ್ಮೆಂಟ್ಸ್ ಫೀಲ್ಡಲ್ಲೇ ಬಂದುಬಿಟ್ಟು ನನ್ನ ಸ್ವಂತ ಮನೆಯನ್ನು ಕಟ್ಕೊಂಡಿದ್ದೀನಿ, ಹಾಗೂ ನನ್ನ ಮಕ್ಕಳನ್ನ ಎಜುಕೇಷನ್ ನಡೆಸ್ತಾ ಇದ್ದೀನಿ. ಪ್ರತಿಯೊಂದು ಈ ಗಾರ್ಮೆಂಟ್ಸಲ್ಲಿ ನಡೀತಾ ಇದೆ. ಸೊ ಹಾಗೆ ನಾನು ಬರ್ತಾ ಒಂದು ಟ್ರೈನಲ್ಲಿ ಬರ್ತಾಯಿದ್ದೀನಿ, ಬಂದು ಈ ಹರಿಹರ ಎಂಬ ಮಾರುತಿ ಗಾರ್ಮೆಂಟ್ಸಲ್ಲಿ ಜಸ್ಟ್ ಈಗ ಲ್ಯಾಂಡ್ ಆಗಿದ್ದೀನಿ, ಜಸ್ಟ್ ಬಂದು 2 ಮಂತ್ ಆಯಿತು. ಈಗ ನನ್ನ ಫ್ಯಾಮ್ಲಿ ಹರಿಹರ ಟ್ರೈನಲ್ಲಿ ಮಾರುತಿ ಗಾರ್ಮೆಂಟ್ಸಲ್ಲಿ ನನ್ನ ಫ್ಯಾಮ್ಲಿ ಜರ್ನಿ ನಡೀತಾ ಇದೆ. ಏನು ಹೇಳಿ? ಹರಿಹರ ಗಾರ್ಮೆಂಟ್ಸಲ್ಲಿ ಮಾರುತಿ ಗಾರ್ಮೆಂಟ್ಸಲ್ಲಿ ನನ್ನ ಫ್ಯಾಮ್ಲಿ ಜೀವನ ನಡೀತಾ ಇದೆ ಈಗ. ಸೊ ಅದೇ ರೀತಿ ಎಲ್ಲರ ಫ್ಯಾಮ್ಲಿನೂ ಅಲ್ಲಿ ನಡೀತಾ ಇರಲಿ. ಸರ್ಗೆ ಸಪೋರ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಈ ಫ್ಯಾಕ್ಟ್ರಿನ ಬೆಳೆಸಿದರೆ, ಅವರ ಕನಸನ್ನು ನನಸು ಮಾಡಿದರೆ, ನಮಗೆ ಯಾವುದೇ ಥರದ ತೊಂದರೆಗಳಿಲ್ದಂಗೆ ನಮಗೆ ಇನ್ನೂ ಫೆಸಿಲಿಟಿನ ಅವ್ರು ಕೊಡ್ತಾರಂತೇಳಿ ಆಲ್ರೆಡಿ ಅವರು ಮಾತುಕತೆನ ಹೇಳಿದ್ದಾರೆ. ನಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ ಅವರು. ಈ ಗಾರ್ಮೆಂಟ್ಸಲ್ಲಿ ಮಿನಿಮಮ್ 150 ಮಿಷಿನು ರನ್ನಿಂಗ್ ಆಗ್ಬೇಕಂತೇಳಿ. ಅದಕ್ಕೆ ಸಪೋರ್ಟ್ ಯಾರು ಮಾಡ್ಬೇಕು ಹೇಳಿ? ಯಾರು ಮಾಡಬೇಕು? ಏನು ಮಾಡಬೇಕು? ಸಪೋರ್ಟ್ ಯಾವ ಥರ ಮಾಡ್ಬೇಕು ಹೇಳಿ? ಕೆಲಸ ಮಾಡಬೇಕು. ಮತ್ತೇನು ಮಾಡಬೇಕು? ಜನ ಕರ್ಕೊಬರ್ಬೇಕು, ಕರೆಕ್ಟ್ ಅಲ್ವಾ? ಸರ್ ಒಳ್ಳೆಯವರಾ? ನಿಮಗೆಲ್ಲ ಸಪೋರ್ಟ್ ಮಾಡಿದಾರಾ? ನಿಜವಾಗ್ಲೂ ಮಾಡಿದಾರಾ? ಓಪನ್ ಆಗಿ ಹೇಳಿ, ಜೋರಾಗಿ ಹೇಳಿ. ಸೊ ನೀವು ಅವರಿಗೆ ಕೃತಜ್ಞ ಹೇಳಬೇಕಲ್ವಾ? ಯಾವ ರೀತಿ ಹೇಳ್ಬೇಕು ಹೇಳಿ? ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾ?
ಕೆಲಸ ಮಾಡಬೇಕು, ಇನ್ನೂ ಜಾಸ್ತಿ ಮಟ್ಟದಲ್ಲಿ ಈ ಫ್ಯಾಕ್ಟ್ರಿನ ಬೆಳೆಸಬೇಕು. ಕರೆಕ್ಟ್ ಅಲ್ವಾ? ಈ ಫ್ಯಾಕ್ಟ್ರಿಯಲ್ಲಿ 1,000 ಜನ ಕೆಲಸ ಮಾಡುವಂಥ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ಅದಕ್ಕೇನು ಸಪೋರ್ಟ್ ಬೇಕು ಅವ್ರು ಮಾಡಿಕೊಡ್ತಾರಂತ ಆಲ್ರೆಡಿ ಮಾತಾಡಿದ್ದಾರೆ ನಮಗೆ. 1,000 ಜನ ಈ ಫ್ಯಾಕ್ಟ್ರಿಲಿ ಕೆಲಸ ಮಾಡೋಕ್ಕೆ ಏನು ಸಪೋರ್ಟ್ ಬೇಕು ಅವ್ರು ಮಾಡಿಕೊಡ್ತೀನಿ ಅಂತಾರೆ. ಅದಕ್ಕೆ ನಾವು ಸಪೋರ್ಟ್ ಮಾಡುವ, ನಿಮ್ಮ ಜೊತೆ ನಾವೆಲ್ಲರೂ ಇರ್ತೀವಿ. ಆಗ ನಮ್ಮ ಮಾರುತಿ ತಂಡ ಇರುತ್ತದೆ. ಓಕೆನಾ? ಮಾಡ್ತಿರಲ್ವಾ? ಒಳ್ಳೆ ರೀತಿ ಕೆಲಸ ಮಾಡಬೇಕು, ಪ್ರೊಡಕ್ಷನ್ ಮಾಡಿಸ್ಬೇಕು. ಆನ್ ಟೈಮಲ್ಲಿ ಗೂಡ್ಸ್ನ ನಾವು ಫ್ಯಾಕ್ಟ್ರಿಯಿಂದ ಆಚೆ ಕಳಿಸ್ಬೇಕು. ಕರೆಕ್ಟ್ ಅಲ್ವಾ? ಅದಕ್ಕೆ ನಾವು ಶ್ರಮಿಸಬೇಕು. ಕರೆಕ್ಟ್ ಟೈಮಿಗೆ ಗೂಡ್ಸ್ ಕಳಿಸ್ಬೇಕು, ಒಳ್ಳೆ ಕ್ವಾಲಿಟಿ ಬರಬೇಕು, ಪ್ರೊಡಕ್ಷನ್ ಜಾಸ್ತಿ ಆಗಬೇಕು. ಈಗ ನಮ್ಮ ಫ್ಯಾಕ್ಟ್ರಿಯಲ್ಲಿ 40,000 ರಿಂದ 45,000 ಅಷ್ಟೇ ಫೀಸ್ ಹೋಗ್ತಾ ಇರೋದು ಟೋಟಲಾಗಿ. ನಮ್ಮ ಎಂಟೈರ್ ಫ್ಯಾಕ್ಟ್ರಿಯಿಂದ ಹೋಗ್ತಾ ಇರೋದು ಅಷ್ಟೇ. ಸೊ ನಮ್ಮ ಫ್ಯಾಕ್ಟ್ರಿಯಿಂದ 1 ರಿಂದ 1.5 ಲಕ್ಷ ಗಾರ್ಮೆಂಟ್ಸು ಆಚೆ ಹೋಗಬೇಕು. ಎಷ್ಟು ಹೇಳಿ? 1 ರಿಂದ 1.5 ಲಕ್ಷ ಗೂಡ್ಸ್ ಆಚೆ ಹೋದರೆ ನಮಗೆ ಪ್ರತಿಯೊಂದು ಫೆಸಿಲಿಟಿನೂ ಅವ್ರು ಕೊಡ್ತಾರಂತ ಮಾತು ಕೊಟ್ಟಿದ್ದಾರೆ. ಏನೇನು ಫೆಸಿಲಿಟಿ ಅಂತ ನಿಮ್ಗೆ ಹೇಳ್ತೀನಿ. PF ಕೊಡ್ತೀನಿ ಅಂತಂದರೆ, ESI ಕೊಡ್ತೀನಿ ಅಂದರೆ ಪ್ರತಿಯೊಂದು ಹೇಳಿದ್ದಾರೆ ಅವರು. 1.5 ಲಕ್ಷ ಗೂಡ್ಸು ನಮ್ಮ ಫ್ಯಾಕ್ಟ್ರಿಯಿಂದ ಆಚೆಗೆ ಹೋಗಬೇಕು. ಅದಕ್ಕೆ ನಾವೇನು ಮಾಡಬೇಕು? ಸಪೋರ್ಟ್ ಮಾಡಬೇಕು, ಜನ ಕರ್ಕೊಬರಬೇಕು. ನಮ್ಮ ಇರೋವಂಥ ಜನದಲ್ಲಿ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು. ಮಾಡ್ಬೋದಲ್ವಾ? ಸಪೋರ್ಟ್ ಮಾಡ್ತೀರಲ್ವಾ? 100%. ನನಗಂತೂ ತುಂಬ ಖುಷಿಯಾಗಿದೆ. ನಾನು ಈ ಒಂದು ಮಾರುತಿ ಗಾರ್ಮೆಂಟ್ಸಲ್ಲಿ ಜಸ್ಟ್ ಈಗ ಒಂದು ಸದಸ್ಯನಾಗಿದ್ದೇನೆ. ಅದಕ್ಕೊಂದು ಧನ್ಯವಾದಗಳು. ಯಾಕೆ ಅಂತಂದರೆ ನಾನು ಹಳೆ ಫ್ಯಾಕ್ಟ್ರಿ ಕೆಲಸ ಮಾಡಿದಾಗ ಒಂದು ಓನರ್ ನೋಡ್ಬೇಕಂದ್ರೆ 11 ವರ್ಷ ಆದರೂ ಓನರ್ ನೋಡಿಲ್ಲ ನಾನು. 11 ವರ್ಷ ಆದರೂ ಓನರ್ ಯಾರಂತೂ ನೋಡಿಲ್ಲ ನಾನು. ಬಟ್ ಇಲ್ಲಿ ನಾನು ಬೆಳಗ್ಗೆ ಆದರೆ ಸರ್ನ ನೋಡ್ತೀನಿ. ಸೊ ಅವ್ರ ಜೊತೆ ನಮ್ದು ನೇರವಾಗಿ ಮಾತಾಡ್ತಾರೆ. ಅವರು ನೇರವಾಗಿ ಏನಿದ್ರು ಹೇಳ್ತಾರೆ, ಹಿಂದೆ ಮುಂದೆ ನೋಡಲ್ಲ. ಏನು ಹೇಳಬೇಕು ಮುಂದೆನೇ ಹೇಳ್ತಾರೆ, ಏನು ಮಾಡಬೇಕು ಅದು ಮುಂದೆನೇ ಮಾಡ್ತಾರೆ. ಓಕೆನಾ? ಅಂಥ ಗುಣದವರು ಸಿಕ್ಕಿದ್ದಾರೆ ನಮಗೆ, ನಮ್ಮ ಅದೃಷ್ಟ. ಸೊ ಅದಕ್ಕಾಗಿ ಈ ಫ್ಯಾಕ್ಟ್ರಿನ ಒಳ್ಳೆ ರೀತಿ ಬೆಳೆಸಿ ಅವರಿಗೂ 2 ರೂಪಾಯಿ ದುಡ್ಡು ಉಳಿಸಿದರೆ ಅದರಲ್ಲಿ ನಮಗೂ 1 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ, ನಾವು ಕೇಳ್ಬೋದು. ಓಕೆನಾ? ಎಲ್ಲ ಇಷ್ಟ ಆಯ್ತಾ? ಸಪೋರ್ಟ್ ಮಾಡ್ತೀರಾ? ಥ್ಯಾಂಕ್ ಯು. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಎಲ್ಲರಿಗೂ. ಈ ಭೂಮಿ ನಿಂತಿರೋದೇ ಹೆಣ್ಣಿನ ಮೇಲೆ. ಈ ಭೂಮಿ ನಿಂತಿರೋದೇ ಹೆಣ್ಣಿನ ಮೇಲೆ. ಈ ಪುರುಷರು ಆ ಮಡಿಲಲ್ಲಿ ಬೆಳೀತಾರೆ. ಈ ಪುರುಷರು ಆ ಮಡಿಲಲ್ಲಿ ಬೆಳೀತಾರೆ ಎಂಬ ನಾಣ್ಣುಡಿನ ಮುಗಿಸಿ ನನ್ನ 2 ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು. 350 ಜನ ಕುಟುಂಬಗಳ ಜೊತೆಗೆ 1,000 ಕುಟುಂಬಗಳು ಏನು ಇವ್ರಿಗೆ ಜಗದಂಬ ಸಂಪತ್ ಕುಮಾರರಿಂದ ದಾರಿದೀಪಬೇಕಂತ ಹೇಳಿದ್ದಾರೆ. ಆ ರೀತಿ ತಾವು ಕೂಡ ಹೆಚ್ಚಿನ ಒಂದು ತಮ್ಮ ಕರ್ತವ್ಯ ನಿಷ್ಠೆಯನ್ನು ಪ್ರಾಮಾಣಿಕವಾಗಿ ಮಾಡಿ ಇನ್ನೂ ಹೆಚ್ಚು ಈ ಗಾರ್ಮೆಂಟ್ಸ್ ಬೆಳೀಲಿ. ಇನ್ನೊಂದು ಸಂಪತ್ರವರು ಯಾವುದೇ ಕೆಲಸ ಮಾಡಿದರೂ ಕೂಡ ಆಧ್ಯಾತ್ಮಿಕ ಇರ್ಬೋದು, ಮತ್ತು ಸಹಾಯಸ್ತ ಚಾಚುವಂಥ ಕಾರ್ಯಗಳಿರ್ಬೋದು. ಅವರ ಎಡಗೈ ಕೊಟ್ಟದ್ದು ಬಲಗೈ ಗೊತ್ತಾಗಬಾರ್ದು, ಬಲಗೈ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಂಪತ್ರವರು ಈ ಕಾರ್ಯವನ್ನು ಮಾಡ್ಕೊಂತ ಬಂದಿದ್ದಾರೆ. ಅವರು ನನ್ನ ಹೆಸರು ಎಲ್ಲಿ ಹೇಳ್ಬೇಡ್ರಿ ಅನ್ನೋ ಒಂದು ಸಹಾನುಭೂತಿ ಇರ್ತಕ್ಕಂಥ ಸಂಪತ್ರವರು. ಅದಕ್ಕೆಲ್ಲ ಕಾರಣ ಅವರ ಶ್ರೀಮತಿ. ಎಲ್ಲ ಯಶಸ್ವಿ ಕಾರಣ ಒಂದು ಹೆಣ್ಣು ಪುರುಷನ ಹಿಂದೆ ಇರ್ತತೆ ಅನ್ನೋದಕ್ಕೆ ಈಗ ನಮ್ಮ ಜಗದಂಬ ಮೇಡಮ್ರವರು ಸಂಪತ್ ಕುಮಾರ್ ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸಾಕ್ಷಿಯಾಗಿ ಇಲ್ಲಿ ಇಷ್ಟಕ್ಕೊಂದು ಮಹಿಳೆಯರು ಕೂತ್ಕೊಂಡು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಲಿಕ್ಕೆ ಸಾಕ್ಷಿಯಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಒಂದು ಹಾಡನ್ನು ಹೇಳ್ತಾರಂತೆ, ಕಾವ್ಯ ಮತ್ತು ಶೈಲಾ. ದಯವಿಟ್ಟು ಬೇಗ ಬನ್ನಿ, ಸಮಯ ಅಭಾವ ಇರೋದರಿಂದ ಬೇಗ ಬನ್ನಿ ಬರಬೇಕು. ನೀಡು ಶಿವ ನೀಡದಿರು ಶಿವ, ಬಾಗು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ, ನೀನಿದ್ದ ಕಾಯ, ನೀನಿದ್ದ ಕಾಯ, ನಿನ್ನ ಕೈಲಿ ಮಾಯ, ಆಗೋದು ಹೋಗೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಮಾಡಿ
ಕಾವ್ಯ ಮತ್ತು ಶೈಲಜಾ ತಂಡದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಭಾರತಿ ಗಾರ್ಮೆಂಟ್ಸಿನ ಕ್ವಾಲಿಟಿ ಮ್ಯಾನೇಜರ್ ಆಗಿರೋ ಸೂಪರ್ವೈಸರ್ ಆಗಿರುವಂಥ ನಾಗರಾಜ್ ಅವರು ಅನಿಸಿಕೆ ವ್ಯಕ್ತಪಡಿಸಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಮ್ಮ ಸಂಪತ್ ಸರು ಅವ್ರ ಜೊತೆ ಕೆಲಸ ಮಾಡೋಕೆ 8 ವರ್ಷ ಆಯಿತು. ಅವ್ರು ಸ್ಟಾರ್ಟಿಂಗು ಒಂದು 8 ಮಿಷಿನನ್ನು ಹಾಕಿದ್ರು, ಅವಾಗಿಂದ ಜೊತೆಯಲ್ಲಿದ್ದೆ. ಇವಾಗ 300 ಮಿಷಿನ್ ಹಾಕಿದ್ದಾರೆ. ಅವರು 300 ಜನಕ್ಕೆ ಕೆಲಸನೂ ಕೊಟ್ಟಿದ್ದಾರೆ. ಆಮೇಲೆ ಅವರು ಭಾಳ ಈಗ ಈ ಥರ ಹಿಂಗಾದರೆ ಮುಂಚೆಲ್ಲ ಭಾಳ ಕಷ್ಟಪಟ್ಟಿದ್ದಾರೆ ಸಂಪತ್ ಸರ್. ಇವಾಗೆಲ್ಲ ಕಾರಲ್ಲಿ ಓಡಾಡ್ತಿದ್ರೆ ಹಂಗಂತ ತಿಳ್ಕೊಂಡಿದ್ದೀರ. ಫಸ್ಟೆಲ್ಲ ಇವಾಗಲೇ ತೊಗೊಂಬರ್ತಾರೆ ಒಂದು ಆಕ್ಟಿವ್ ಗಾಡಿ. ಆ ಗಾಡೀಲಿ ಫಸ್ಟ್ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಮಾಡ್ತಾಯಿದ್ವಿ. ನೈಟ್ ಆ್ಯಂಡ್ ಡೇ ಅವರೇ ಐರನ್ ಮಾಡೋದು, ಪ್ಯಾಕಿಂಗು ಎಲ್ಲ ಅವರೇ ಮಾಡ್ತಾಯಿದ್ರು. ಭಾಳ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಸರು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೋರಾದ ಚಪ್ಪಾಳೆ ಬರಲಿ. ಅವ್ರಿಗೆ ದುಃಖ ಭಾಳ ಇದೆ. ನಮ್ಮ ತಮ್ಮ ಕಷ್ಟಪಟ್ಟು ಇಷ್ಟು ಮೇಲ್ ಬರಲಿಕ್ಕೆ ಕಾರಣ ಆಗಿದ್ದಾರೆ. ಅದಕ್ಕೆ ಅಕ್ಕಿಗೆ ದುಃಖ ಆಗ್ತಾಯಿದೆ ನೋಡಿರಿ. ಸಂತೋಷದಲ್ಲಿ ದುಃಖ ಅನ್ನೋದಕ್ಕೆ ಅವರ ಕಾರಣ ಹೇಳ್ರಿ ಮೇಡಮ್. ಅವ್ರು ಇರಲಿ. ಇಲ್ಲ, ನಾವು ಒಬ್ಬನೇ ಮಗ ಒಬ್ಬನೇ ಮಗಳು. ಸೊ ನನಗೆ ಬೆನ್ನೆಲ್ಬು ಅವನು, ಅವನಿಗೆ ಬೆನ್ನೆಲ್ಬು ನಾನು. ಹುಟ್ಟಿದಾಗಿಂದನೂ ಹಂಗೆ ಇದ್ವಿ, ಈಗಲೂ ಹಂಗೆ ಇದ್ದೇವೆ. ನನಗೆ ಸಪೋರ್ಟಾಗಿ ಅವ್ನು ನಿಂತಿದ್ದಾನೆ. ಆ ಭರವಸೆ ಮೇಲೇ ನಾನು ಮುಂದೆ ಹೋಗ್ತಾ ಇದ್ದೀನಿ. ಅವನೆಲ್ಲಿದ್ರೂ ಚೆನ್ನಾಗಿರಲಿ, ಅವನು ಎಂಥ ಸಪೋರ್ಟಲ್ಲೂ ನಾನು ಅವನಿಗೆ ಬೆನ್ನೆಲುಬಾಗಿರ್ತೀನಿ. ಸಂಪತ್ ಅಕ್ಕರವರಿಗೆ ತುಂಬ ಹೃದಯದ ನಮ್ಮ ನಿಮ್ಮೆಲ್ಲರಿಗೆ ಪರವಾಗಿ ಧನ್ಯವಾದಗಳು. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸಿ. ಈಗ ನಮ್ಮ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ರೀಡೆಗಳನ್ನು ಕೂಡ ಆಯೋಜನೆ ಮಾಡಿದರು. ಅದರಲ್ಲಿ ಏನು ನಮ್ಮ ಗೆದ್ದಿರ್ತಕ್ಕಂಥ ತಾಯಂದರಿಗೆ ಈಗ ಬಹುಮಾನ ವಿತರಣೆ ನಮ್ಮ ಅತಿಥಿ ಗಣ್ಯರ ಮಹೋದಯರಿಂದ. ಬಹುಮಾನ ವಿತರಣೆ ಮಾಡಿದಂಥ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ಇಲ್ಲಿವರೆಗೂ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅಧ್ಯಕ್ಷೀಯ ಭಾಷಣ ಆಗಬೇಕಾಯಿತು ಶ್ರೀಮತಿ ಜಗದಂಬ ಸಂಪತ್ ಕುಮಾರ್ ಅವರಿಂದ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಶುಭಾಶಯಗಳನ್ನ ಹೇಳೋದ್ರ ಮೂಲಕ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಎಲ್ರಿಗೂ ದೇವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಹಿಂಗೆ ಚೆನ್ನಾಗಿ ಕಾಪಾಡಲಿ. ಯಾರು ಕೆಲಸಕ್ಕೆ ರಜೆ ಮಾಡಬೇಡ್ರಿ. ಪ್ರೊಡಕ್ಷನ್ ಚೆನ್ನಾಗಿ ಮಾಡಬೇಕು, ಆಯಿತಾ? ಏನೋ ಕೆಲವೊಂದು ಸರಿ ತಪ್ಪಾದಾಗ ಸರ್ರು ಏನಾದರೂ ನಿಮಗೆ ಬೈದಿದ್ರೆ ದಯವಿಟ್ಟು ಅದನ್ನೆಲ್ಲ ತಲೆಗೆ ಹಾಕೋಬೇಡ್ರಿ. ನಿಮ್ಮ ಮನೆಗೆ ಅಣ್ಣ ತಮ್ಮ ಯಾರಾದರೂ ಬೈದಾರೆ ಅಂತ ತಿಳ್ಕೊಳ್ರಿ. ಸರ್ ಯಾರಿಗೂ ಬೈದೇ ಇರ್ತಾರೆ ಇಲ್ಲ, ಇದುವರೆಗೆ ಮೋಸ್ಟ್ಲಿ ಆಲ್ಮೋಸ್ಟು ಯಾರಿಗಾದ್ರೂ ಸರ್ ಬೈದಿರೋ ದಿನ ಇದೆನಾ? ಏನ್ರ ಬೈದಿದ್ದಾರಾ? ನಮಗೆ ದಿನ ಬೈಗಳಿರ್ತಾವೆ, ಅದ್ರಾಗಲಿ ಏನಿಲ್ಲ. ಥ್ಯಾಂಕ್ ಯು. ಮಾತಾಡೋಕ್ಕೆ ಬರಲ್ಲ ಅಂತಾರೆ, ಕೆಲಸ ರಜಾ ಮಾಡಿರಿ ಅಂತಾರೆ. ಚೆನ್ನಾಗಲ್ವ ಹೇಳಿದ್ದವರು? ಮತ್ತು ಮೇಡಮ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ರಿ. ಇಲ್ಲಿವರೆಗೂ ಎಲ್ಲ ನಮ್ಮ ಗಣ್ಯರು ಉತ್ತಮವಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ ಈ ಮಹಿಳಾ ದಿನಾಚರಣೆಗೆ ಒಂದು ಅರ್ಥ ಬರುವಂಥ ತಮ್ಮ ಮಾತಿನಲ್ಲಿ ನೀಡಿದ್ದಾರೆ. ಈಗ ನಮ್ಮ ಅತಿಥಿ ಮಹೋದಯರನ್ನು ಗೌರವಿಸುವಂಥ ಕಾರ್ಯಕ್ರಮ ಮೊದಲನೇದಾಗಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಹೆರಿಗೆ ಸ್ತ್ರೀರೋಗ ತಜ್ಞರಾದಂಥ ಬಡವರ ತಾಯಿ ಎಂದೇ ಹೆಸರುವಾಗಿರ್ತಕ್ಕಂಥ, ಇನ್ನೊಂದು ನಿಮಗೆ ಗೊತ್ತಿಲ್ಲ, ಪಬ್ಲಿಕ್ ಹೀರೋ ಆಗಿದ್ದಾರೆ ನಮ್ಮ ಮೇಡಮ್ ಅವರು. ರಂಗನಾಥ್ ಅವರ ಜೊತೆಯಲ್ಲಿ ಸಂದರ್ಶನ ಮಾಡಿದಿರ್ತಕ್ಕಂಥ ನಮ್ಮ ಮೇಡಮ್ ಅವರು. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಎಲ್ಲ ಅತಿಥಿ ಮಹೋದಯರು ಮತ್ತು ನಮ್ಮ ಸಂಪತ್ ಕುಮಾರ್ ಅವರು ಎಲ್ಲರೂ ಕೂಡ ಈ ಒಂದು ಗೌರವ ಸಮರ್ಪಣೆಯಲ್ಲಿ ಭಾಗವಹಿಸಬೇಕು ಆಗಿ ವಿನಂತಿಸಿಕೊಳ್ತಾ ಇದ್ದೀನಿ.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.